ಇನ್ನ ಒಂದು ಎಕ್ಸಾಮ್ ಕೂಡ ಬಾಕಿ ಇತ್ತು. ಸರಿ ಆಯ್ತು, ಮದ್ವೆ ಆಯ್ತು. ನನ್ ಅಂದ್ರೆ ಇಷ್ಟಪಟ್ಟೇನ್ ಆಗಿರ್ಲಿಲ್ಲ. ಮನೇಲಿ ನಮ್ಮ ಅಮ್ಮಂಗೆ ಗೌರವ ಕೊಡ್ಬೇಕು, ನಮ್ಮ ಅಣ್ಣಂಗೆ ಗೌರವ ಕೊಡ್ಬೇಕು ಅಂತ ಮದ್ವೆ ಆಯ್ತು. ಬಾಣಂತಾನಕ್ಕೆ ಅಂತ ಬಂದ್ರೆ ಇವ್ರು ಈ ತರ ಮಾಡ್ಸಿ ತುಂಬಾ ಸಾಲ ಮಾಡಿಸ್ಬಿಟ್ರು ನನ್ ಗಂಡನ್ನ. ಸಾಲ ಮಾಡಿಸಿದ್ರು ಅಂದ್ರೆ ಅವ್ರ ಅಕ್ಕನ್ ವ್ಯವಹಾರ ಏನೇನೋ ಮಾಡಿಸ್ಬಿಟ್ಟು ಎಲ್ಲ ಸಾಲ ಮಾಡಿಸ್ಬಿಟ್ರು. ಅವ್ರ ಅಕ್ಕನಿಗೆ ಮದ್ವೆ ಆಗಿರ್ಲಿಲ್ವಾ? ಅವ್ರ ಅಕ್ಕನ್ ಮದ್ವೆ ಆಗಿತ್ತು, ಅವ್ರಿಗೆ ಮಕ್ಳಿರ್ಲಿಲ್ಲ. ಜಾಸ್ತಿ ಅವರು ಅಣ್ಣ ಅಕ್ಕನೂ ತಮ್ಮನೂ ತುಂಬಾ ವ್ಯವಹಾರ ಜಾಸ್ತಿ. ಇವಾಗ ಎಲ್ಲ ಸಾಲ ಮಾಡಿರೋರೆಲ್ಲ ನನ್ನನ್ ಕೇಳ್ತಾರೆ, ನೀನ್ ಕೊಡು ಅಂತ. ಆಮೇಲೆ ಏನಂದ್ರೆ ನಾನು ಎಷ್ಟೇ ಅರ್ಥ ಮಾಡ್ಕೊಳಕ್ ಹೋದ್ರು ಅರ್ಥ ಮಾಡ್ಕೊಳಲ್ಲ. ನೀನೇ ಸರಿ ಇಲ್ಲ ಅನ್ನೋದು, ಒಂಥರ ಮಾತಾಡೋದು, ಆ ತರ ಮಾಡ್ತಾರೆ. ಹೌದು ಗುರುಗಳ, ಇಷ್ಟೆಲ್ಲಾ ಬಿಟ್ಟೋಗಿ ನಾನು ಎಷ್ಟು ಸಫರ್ ಮಾಡ್ತೀನಿ. ದಿನ ಬೆಳಗ್ಗೆ ಎದ್ರೆ ನನ್ನನ್ನ ಜನಗಳು ತುಂಬಾ ನನ್ ಮಗನ್ ಮೇಲೆಲ್ಲ ತುಂಬಾ ಶಾಪ ಮಾಡ್ತಾರೆ. ನಿನ್ ಮಗಂಗ ಹಂಗಾಗ್ಲಿ, ಅವ್ನ್ ತುಂಬಾ ಆಸೆ ಪಟ್ಟು ಮಾಡ್ಕೊಂಡಿತ್ತು ಅವನೊಬ್ನೇ. ನನ್ನ ಲೈಫಲ್ಲಿ ಅವನೊಬ್ನಿಗೋಸ್ಕರ ಇವತ್ತು ಬದುಕಿದ್ನಿ, ಎಲ್ಲ ಅವಮಾನ ಸಹಿಸ್ಕೊಂಡ್ ಬದುಕಿದ್ನಿ ಅಂದ್ರೆ ಅವನಿಗೋಸ್ಕರ ಅಷ್ಟೇ. ಅವ್ನಿಗಿನ್ನ 1 ವರ್ಷ ಅಷ್ಟೇ. 6 ತಿಂಗಳಿಂದ ನೋಡ್ತಿದ್ದೀರಿ? ಹೌದೌದು. ಹೇಳವ, ಊಟ ಮಾಡಿದ್ರಾ? ಗುರುಗಳೇ ಮಾಡ್ದೆ, ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ. ಇವತ್ತು ಕಾಲು ಕನೆಕ್ಟ್ ಆಗಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. ಆಗ್ಲಿವ, ಒಳ್ಳೇದಾಗ್ಲಿ. ಹೇಳ್ತಾ ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಹೇಳ್ಕೊಡೋದಿದೆ, ಧೈರ್ಯ ಮಾಡಿರ್ಲಿಲ್ಲ. ಹೇಳ್ಬೇಕು ಅಂತ ಮಾಡಿದೀನಿ, ಹೇಳೋಣ ಅಂತ. ಈಗ ಧೈರ್ಯ ಮಾಡ್ರಿ, ಧೈರ್ಯ ಬಿದ್ದು ಅಂದ್ರೆ ಏನು ಅಂದ್ರೆ ಒಂದ್ ಸೊಲ್ಯೂಷನ್ ಸಿಗ್ಬೋದೇನೋ. ಏನ್ ಮಾಡ್ಬೇಕು ಮುಂದೆ ನನ್ಗೆ ಏನು ಗೊತ್ತೇ ಆಗ್ತಿಲ್ಲ. ಯಾವ ತರ ನಿರ್ಧಾರ ತಗೊಳ್ಬೇಕು ಅಂತ. ಇದೆಯಾ? ನಂಬಿಕೆ ಇದೆ. ನೀವು ಪರ್ಫೆಕ್ಟ್ ಆಗಿ ನನ್ ಪ್ರಾಬ್ಲಮ್ಗೆ ನೀವು ಸೊಲ್ಯೂಷನ್ ಕೊಡ್ತೀರಾ ಅಂತಾನೆ ಫೋನ್ ಮಾಡಿರೋದು. ಆಗ್ಲವಾ, ಎಲ್ಲ ಒಳ್ಳೇದೇ ಆಗಲಿ. ಕಾರ್ಯಕ್ರಮ ನೋಡ್ತಾನೆ ಕೆಲವೊಂದು ವಿಚಾರ ನಿಮಗೆ ಅರ್ಥವಾಗಿರ್ತವೆ. ಓಕೆ, ಹಿಂಗೆ ಸೊ ನಾನೊಂದ್ಸಲಿ ಮಾತಾಡೋಣ ಅಂತ ಅಲ್ವಾ? ಹೌದು. ಅಲ್ಲ, ನಿಮ್ಮ ಹತ್ರ ಕೇಳಿದ್ರೆ ಆ ಸಮಸ್ಯೆಗೆ ಒಂದ್ ಪರಿಹಾರ ಸಿಗ್ಬೋದು. ಇದ್ ಮಾಡಿದ್ರೆ ನಿನ್ ಸರಿ ಅಂತ ಏನಾದ್ರು ನಿಮ್ಮಿಂದ ನಾನ್ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಏನ್ ಮಾಡಿದ್ರೆ ಸರಿ, ಯಾವ್ದ್ ಮಾಡಿದ್ರೆ ತಪ್ಪು ಅನ್ನೋದು ನನ್ಗೆ ಅದು ಗೊತ್ತಾಗ್ತಿಲ್ಲ. ನಿಮ್ ಕೇಳಿದ್ರೆ ಅದಕ್ಕೆ ಏನಾದ್ರು ಪರಿಹಾರ ಸಿಗ್ಬಹುದೇನೋ ಅಂತ. ಆಯ್ತು, ಈಗ ಕತ್ಲ ದಾರಿಲಿ ಹೋಗ್ತಾ ಇದೀಯ, ಯಾಕೋ ಕತ್ಲೆ ಇದೆ, ಒಂಚೂರು ಬ್ಯಾಟ್ರಿ ಸಿಗ್ಬೋದೇನೋ ಅಂತ. ಹೌದೌದು. ಆಯ್ತು, ಟಾರ್ಚ್ ಆಗುವ. ಹೇಳುವ, ಏನಾಯ್ತು? ಏನಿಲ್ಲ ಗುರುಗಳು, ನಾನು ಸೆಕೆಂಡ್ PUC ಓದ್ತಾ ಇದ್ದೆ. ಓದ್ತಾ ಇರ್ಬೇಕಾದ್ರೆ ಏನಂದ್ರೆ ಸಡನ್ ಅಂದ್ರೆ ಅವಾಗ ಲಾಕ್ಡೌನ್ ಟೈಮ್. ಈಗ ನಿಮ್ಗೆ ಎಷ್ಟು ವರ್ಷ? ಇವಾಗ ನನಗೆ 23 ವರ್ಷ. 23. ಅವಾಗ 18 ಇನ್ನ ಕಂಪ್ಲೀಟ್ ಆಗಿರ್ಲಿಲ್ಲ. ಓಕೆ. ಆಮೇಲೆ ಅಂದ್ರೆ ನನ್ಗೆ ಇವಾಗ ಮದ್ವೆ ಆಗೈತಲ್ಲ, ನಮ್ಮ ಯಜಮಾನ್ರಿಗೆ ಇನ್ನೊಬ್ರ ಹತ್ರ ಅಂದ್ರೆ ಮದ್ವೆ ಸೆಟ್ ಆಗಿತ್ತು. ಓಕೆ, ನೀವೀಗ ತಂದೆ ತಾಯಿಗೆ ಎಷ್ಟು ಜನ ಮಕ್ಳಿದ್ದೀರಿ ನೀವು? ನಾವು 4 ಜನ ಮಕ್ಕಳು. ಹೆಣ್ಣು ಮಕ್ಳಾ? ಹಾ, 2 ಗಂಡು ಮಕ್ಕಳು, 2 ಹೆಣ್ಮಕ್ಳು. ಸೊ ನೀವೇ ಏನು ಓದಿದ್ದೀರಾ ನೀವು? ನಾನು ಅಷ್ಟೇ, ಸೆಕೆಂಡ್ PUC ಅಷ್ಟೇನು. ಓಕೆ, ನೀವೀಗ ಹೇಳ್ತಾ ಇರೋ ಕತೆ ಸೆಕೆಂಡ್ PUC ಏನೋ ಶುರುವಾಗಿದ್ರ ಬಗ್ಗೆ. ಏನಾಯ್ತಲ್ಲಿ? ನನಗೆ ಓದ್ತಾ ಇದ್ದೆ, ನಾರ್ಮಲ್ ಆಗಿ ಓದ್ತಾ ಇದ್ದೆ. ಅವಾಗ ಏನಂದ್ರು ನಮ್ಮ ಯಜಮಾನ್ರು, ನಾನು ಇವಾಗ ಮದ್ವೆ ಆಗಿದ್ದೀನ, ಅವ್ರಿಗೆ ಇನ್ನೊಬ್ರು ಹುಡುಗಿ ಜೊತೆ ಏನಂದ್ರೆ ಮದ್ವೆ ಸೆಟ್ ಆಗಿತ್ತು. ಅಲ್ಲ, ಈಗ ನೀವು ಸೆಕೆಂಡ್ PUC ಓದ್ತಾ ಇದ್ರಿ, ಬಟ್ ಈ ಹುಡುಗ ಅದೇ ಕಾಲೇಜ್ ಅವರ ಹೊರಗಡಿನವರ? ಏನಿಲ್ಲ, ಅವ್ರೇನ್ ಹೊರಗಡೆ ಅಲ್ಲ, ನಮ್ಮ ಅಕ್ಕ ಅವರಲ್ಲ, ಅವರ ಮೈದ್ನ. ಓಕೆ, ಇವರಿಗೆ ಬೇರೆ ಹುಡುಗಿ ಜೊತೆ ಮದುವೆ ಸೆಟ್ ಆಗಿತ್ತು, ಬಟ್ ಆ ಸಮಯದಲ್ಲಿ ನೀವು PUC ಓದ್ತಾ ಇದ್ರಿ. ಅವ್ರು ಸೆಟ್ ಆಗಿತ್ತು, ಅವ್ರ ಅಕ್ಕನ ಮಗ್ಳೇನ. ಏನಂದ್ರೆ ಅವಳು ಇನ್ನೊಂದ್ ವಾರ ಮದ್ವೆ ಐತೆ ಅಂದ್ಬೇಕಾರೆ ಆಗಲ್ಲ ಅಂದ್ಬಿಟ್ಲು. ಓ, ಮದುವೆ ಸೆಟ್ ಆಗಿದ್ದು ಈತನದ್ದಲ್ಲ, ಅವ್ರ ಅಕ್ಕಂದು? ಅವ್ರ ಅಕ್ಕನ ಮಗ್ಳಿಗೆ. ಅಂದ್ರೆ ನಮ್ಮ ಯಜಮಾನ್ರು, ಇವಾಗ ನಾನ್ ಮದ್ವೆ ಆಗಿದ್ದೀನಲ್ಲ ಸರ್ ನನ್ ಗಂಡನ್ಗೆ. ನಿನ್ ಗಂಡನ ಅಕ್ಕನ ಮಗಳಿಗೆ ನೀ ಸೆಕೆಂಡ್ PUC ಇದ್ದಾಗ ಅವ್ರ ಮಗಳಿಗೆ ಮದ್ವೆ ಆಯ್ತಿತ್ತು? ಅಲ್ಲ, ನಾನು ಓದ್ತಾ ಇದ್ದೆ, ಅವರಿಗೆ ಸೆಟ್ ಆಗಿತ್ತು ಮದ್ವೆ. ಹೇಳ್ತೀನಿ ಕೇಳಿ, ನಮ್ಮ ಯಜಮಾನ್ರಿಗೂ ಅವ್ರಿಗೂ ಸೆಟ್ ಆಗಿತ್ತು. ಅಕ್ಕನ ಮಗಳಿಗೆ ಅಂತ ಹೇಳು. ಅಕ್ಕನ ಮಗಳ ಜೊತೆ ಸೆಟ್ ಆಗಿತ್ತು. ಆಮೇಲೆ ಅವಳು ಸಡನ್ ಆಗಿ 1 ವಾರಕ್ಕೆ ಇಲ್ಲ ನಾನು ಆಗಲ್ಲ ಅಂದ್ಬಿಟ್ಲು. ಹುಡುಗಿ ಆಗಲ್ಲ ಅಂದಾಗ ಅವಾಗ ನಮ್ಮ ಅಕ್ಕನ ಅಣ್ಣ ಅವರಲ್ಲ, ಅಕ್ಕನ ಗಂಡ ಅಂದ್ರೆ ನಮ್ಮ ಯಜಮಾನ್ರವ್ರ ಅಣ್ಣ ಸ್ವಂತ. ನಮ್ಮ ಅಕ್ಕನ ಅವ್ರ ಅಣ್ಣಂಗ್ ಕೊಟ್ಟಿದ್ದಾರೆ. ನಿಮ್ ಭಾವ? ನಮ್ ಭಾವ.
ಹಾ. ಅವ್ರೇನಂದ್ರು ನೀನೇ ಆಗ್ಬಿಡಮ್ಮ ಅಂತ ಹೇಳಿ ಮದ್ವೆ ಮಾಡಿದ್ರು. ಅಲ್ಲ ಅವ್ರಿಗೂ ನಿಮ್ಗೂ ಟಚ್ ಏನಿತ್ತು ಅಂದ್ರೆ? ಏನಿಲ್ಲ, ನಮ್ಮ ಮಾವನ ಹತ್ರ ನಮ್ಮ ಅಕ್ಕನ ಹತ್ರ ಚೆನ್ನಾಗಿದ್ವಿ ಅಷ್ಟೇ. ಅವ್ರ ಮೈದ್ನ ನಾವೇನ್ ಅವ್ರ ಹತ್ರ ಅಷ್ಟು ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ಲ. ಈ ತರ ಮರ್ಯಾದೆ ಹೋಗುತ್ತಲ್ಲ ಅಂತ ಮದ್ವೆ ಮಾಡಿದ್ರು. ಅಂದ್ರೆ ನನ್ಗ ಅವಾಗ ಇಷ್ಟನೂ ಇರ್ಲಿಲ್ಲ. ಓಕೆ, ಬಟ್ ನೀವಿನ್ನು PUC ಮುಗಿಸಿರ್ಲಿಲ್ಲ ಕೂಡ? ಇಲ್ಲ, ಕಂಪ್ಲೀಟ್ ಆಗಿರ್ಲಿಲ್ಲ. ಇನ್ನ ಒಂದು ಎಕ್ಸಾಮ್ ಕೂಡ ಬಾಕಿ ಇತ್ತು. ಸರಿ ಆಯ್ತು, ಮದ್ವೆ ಆಯ್ತು. ನನ್ ಅಂದ್ರೆ ಇಷ್ಟಪಟ್ಟೇನ್ ಆಗಿರ್ಲಿಲ್ಲ. ಮನೇಲಿ ನಮ್ಮ ನಮ್ಮ ಅಮ್ಮಂಗೆ ಗೌರವ ಕೊಡ್ಬೇಕು, ನಮ್ಮ ಅಣ್ಣಂಗೆ ಗೌರವ ಕೊಡ್ಬೇಕು ಅಂತ ಮದ್ವೆ ಆಯ್ತು. ಆದ್ಮೇಲೆ ಎಲ್ಲ ಹೆಂಗೋ ಅನ್ಕೊಂಡ್ ಹೋದ್ವಿ. ಅದಾದ್ಮೇಲೆ ಸುಮ್ನೆ ನನ್ಗೆ ಇಷ್ಟ ಇರ್ಲಿಲ್ಲ ಅಂತ ಹೇಳಿ ಎಲ್ಲ ಆಯ್ತು, ಚೆನ್ನಾಗಿ ಇದ್ವಿ. ಆಮೇಲೆ 4 ವರ್ಷ ಮಕ್ಕಳಾಗ್ಲಿಲ್ಲ. ಆಮೇಲೆ ಮಕ್ಳು ಆಯ್ತು ಇವಾಗ. ಓಕೆ, ನಿಮಗೆ ಎಕ್ಸಾಕ್ಟ್ ಮದುವೆ ಆದಾಗ ನಿಮಗೆ ಎಷ್ಟು ವರ್ಷ? 18 ವರ್ಷ, ಇನ್ನ ಕಂಪ್ಲೀಟ್ ಆಗಿರ್ಲಿಲ್ಲ. ಓಕೆ, ಬಟ್ ನಿಮಗೆ ಒಲ್ಲದ ಮನಸ್ಸಿನಿಂದಲೇ ಏನೋ ಅಪ್ಪ ಅಮ್ಮ ಹೇಳ್ತವ್ರೆ ಅಂತ ಆದ್ರಿ? ಅದಾದ್ಮೇಲೆ ಇನ್ನೇನು ನಮ್ಮ ಮಾವನ ಮಾತಿಗೆ ಬೆಲೆ ಕೊಡ್ಬೇಕಲ್ಲ ಅಂತ ಎಲ್ಲ ಚೆನ್ನಾಗಿತ್ತು. ಅವರು ಚೆನ್ನಾಗಿ ನೋಡ್ಕೊಂಡಿದ್ರು. ಅಂದ್ರೆ ಇವಾಗ ನಾನ್ ಬಾಣಂತನ ಬಂದ್ಬಿಟ್ಟೆ ಏನೋ 1 ಇಯರ್ ಇಲ್ಲ. ಆಮೇಲೆ ಏನಾಯ್ತು ಅಂದ್ರೆ ನನ್ ಗಂಡನ ವ್ಯವಹಾರ ನಾನೇನು ಕೇಳಂಗಿಲ್ಲ. ಆತರ ಅವ್ರ ಅಕ್ಕನ ಜೊತೆ ಸೇರಿ ಅವ್ರ ಜೊತೆನೆ ಜಾಸ್ತಿ ವ್ಯವಹಾರ ಮಾಡ್ತಾ ಇದ್ರು. ಅಂದ್ರೆ ನೀವೇನು ಕೇಳಂಗಿಲ್ಲ ಅಂದ್ರೆ ಯಾವ ತರ? ಆವಾಗ ನಮ್ಮ ಅತ್ತೆಯವರು ಸಪೋರ್ಟಿವ್ ಆಗಿ ಇದ್ದು, ನೀನ್ ಏನು ಕೇಳ್ತೀಯ, ಅವ್ನ ಏನಾದ್ರು ಮಾಡ್ಕೊಳ್ಳಿ, ಅವ್ನ ಗಂಡ್ಸು, ನೀನ್ ಕೇಳಂಗಿಲ್ಲ. ಏನ್ ವಿಚಾರದಲ್ಲಿ ಅವ್ರಿಗೆ ನೀವೇನು ಹೇಳಂಗಿರ್ಲಿಲ್ಲ? ಅಂದ್ರೆ ಇದು ವ್ಯವಹಾರದ ವಿಚಾರದಲ್ಲಿ ಏನಾದ್ರೂ ದುಡ್ಡು ತಗೊಂಡ್ರೆ ಏನಾದ್ರು ಮಾಡಿದ್ರೆ ನಾನು ಕ್ವಶನ್ ಮಾಡಂಗಿರ್ತಿರ್ಲಿಲ್ಲ. ಏನೋ ಒಂದು ಇವಾಗ ದುಡ್ಡು ಏನೋ ಒಂದು ಅಮೌಂಟ್ ಬಂತು, ನಮ್ಗೆ ಒಂದು ಸಂಬಳನೇ ಆಗ್ಲಿ ಏನೇ ಬಂದ್ರು ಅದನ್ನ ನಾನು ಕೇಳಂಗಿರ್ತಿರ್ಲಿಲ್ಲ. ಏನಕ್ಕೆ ಕೇಳ್ತೀಯ, ಏನಕ್ಕೆ ನನ್ ಮಗ ಇರೋದು ಹೆಂಗೆ, ಅವನು ಮನಸ್ಸು ದುಡಿತಾನೆ ಅಂತ ಎಲ್ಲ ಈ ತರ ಮಾಡಿ ನನ್ ಕೇಳೋದೇ ಬಿಟ್ಬಿಟ್ರು. ಏನಂದ್ರೆ ನಾನು ಒಂಥರ ಗುಂಪು ತರ ಮಾಡ್ಬಿಟ್ರು. ಅವ್ರ ಅಮ್ಮ, ಮಗ, ಅವ್ರ ಅಕ್ಕ ಇಷ್ಟು ಜನ ಒಂದಾಗ್ಬಿಟ್ರು, ನಾನೊಬ್ಳು ಒಂದು. ಆಮೇಲೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಏನೋ ಬಿಡಿ ಮಾಡ್ತಿರ್ತಾರೆ ಅಂತ ಸುಮ್ಮನೆ ಆಗ್ಬಿಟ್ಟೆ. ನನ್ ಬಾಣಂತನಕ್ಕೆ ಅಂತ ಬಂದೆ. ಇವ್ರು ಈ ತರ ಮಾಡ್ಸಿ ತುಂಬಾ ಸಾಲ ಮಾಡಿಸ್ಬಿಟ್ರು ನನ್ ಗಂಡನ್ನ. ಸಾಲ ಮಾಡಿಸಿದ್ರು ಅಂದ್ರೆ ಅವ್ರ ಅಕ್ಕನ ವ್ಯವಹಾರ ಏನೇನೋ ಮಾಡಿಸ್ಬಿಟ್ಟು ಎಲ್ಲ ಸಾಲ ಮಾಡಿಸ್ಬಿಟ್ರು. ಅವ್ರ ಅಕ್ಕನಿಗೆ ಮದ್ವೆ ಆಗಿರ್ಲಿಲ್ವಾ? ಅವ್ರ ಅಕ್ಕ ಮದ್ವೆ ಆಗಿತ್ತು, ಅವ್ರಿಗೆ ಮಕ್ಳಿರ್ಲಿಲ್ಲ. ಜಾಸ್ತಿ ಅವರು ಅಣ್ಣ, ಅಕ್ಕನೂ ತಮ್ಮನೂ ತುಂಬಾ ವ್ಯವಹಾರ ಜಾಸ್ತಿ. ಬಟ್ ನಿಮ್ ಭಾವ ಇದ್ರಲ್ಲೆಲ್ಲ ಇನ್ವಾಲ್ವ್ ಆಗ್ತಿರ್ಲಿಲ್ವಾ? ಇಲ್ಲ, ಅವ್ರು ಬೇರೆ ಸಪ್ರೇಟ್. ಅವ್ರ ಪಾಪ ಅವ್ರು ತುಂಬಾ ಒಳ್ಳೆಯವರು. ನಮ್ಮ ಅಕ್ಕ ಬೇರೆ ಬೇರೆ ಇದ್ರು ಒಂದೇ ಮನೇಲಿ ಇದ್ರ? ಇಲ್ಲ, ನಮ್ಮ ಅಕ್ಕ ಬಾವ ಬೆಂಗಳೂರಲ್ಲಿದ್ರು, ಅವ್ರು ಸಪ್ರೇಟ್ ಇದ್ರಿ. ಅವ್ರು ನಮ್ಮ ಯಜಮಾನ್ದವ್ರ ಅಕ್ಕ ಅವರಲ್ಲ, ಅವರು ಸಪರೇಟ್ ಇದ್ರು. ಬೇರೆ ದೂರದಲ್ಲಿ ಇದ್ರು ಫೋನ್ ಕಾಂಟ್ಯಾಕ್ಟ್ ಅಲ್ಲ, ಈ ತರ ವ್ಯವಹಾರ ಜಾಸ್ತಿ ಇತ್ತು. ಬಟ್ ನಿಮ್ ಮನೇಲಿ ಇದ್ದಿದ್ದು ನೀವು, ನಿಮ್ ಗಂಡ, ನಿಮ್ಮ ಅತ್ತೆ ಮಾವ? ಅತ್ತೆ ಮಾವ ಇಲ್ಲ, ಅತ್ತೆ. 3 ಜನ ಇದ್ದಿತ್ತು. ಚೆನ್ನಾಗಿದ್ವಿ. ನಮ್ಮ ಅತ್ತೆನೂ ಚೆನ್ನಾಗಿ ನೋಡ್ಕೊಂತಿದ್ರು. ಆಯ್ತು. ಆಮೇಲೆ ಸರಿ ಆಯ್ತು ಅಂತ ಹೇಳಿ ಆಯ್ತು. ಇವಾಗ ಏನಾಗ್ಬಿಡ್ತು, ರೀಸೆಂಟ್ ನಾನ್ ಬಾಣಂತನಕ್ಕಿಂತ ನಾನ್ ತವ್ರ ಮನೆಗ್ ಬಂದಿದ ತಕ್ಷಣ ಏನಾಯ್ತು ಅಂದ್ರೆ ಫುಲ್ಲು ನಾ ಹೇಳೋರು ಕೇಳಿದವ್ರು ಯಾರು ಇಲ್ದಂಗ ಆಗ್ಬಿಡ್ತು. ತುಂಬಾ ಸಾಲ ಮಾಡ್ಕೊಂಡ್ಬಿಟ್ರು. ಸಾಲ ನಿನ್ನ ಮನೆ ಉದ್ಧಾರದ ಕುರಿತು ಅಲ್ಲ, ಬಟ್ ಅವ್ರ ಇಲ್ಲ ನಮ್ಮ ಮನೆ ಉದ್ಧಾರಕ್ಕಂತೂ ಅಲ್ಲ. ಏನು ಅಂದ್ರೆ ಬೇರೆ ವ್ಯವಹಾರ, ಇದು ಜಾಸ್ತಿ ಬೆಟ್ಟಿಂಗ್ ತರ. ಅಂದ್ರೆ ಅವ್ರ ಅಕ್ಕಂಗೋಸ್ಕರನ ನಿಮ್ ಗಂಡನ್ಗೋಸ್ಕರನೇ? ಅವ್ರಿಬ್ರು ಸೇರಿ ಮಾಡಿರೋದು. ಅಂದ್ರೆ ಇನ್ವೆಸ್ಟ್ ಮಾಡಿರೋದು. ಏನ್ರ ಮೇಲೋ ಡಬಲ್ ಆಗುತ್ತೆ, ಟ್ರಿಪಲ್ ಆಗುತ್ತೆ ಅಂತ ಇನ್ವೆಸ್ಟ್ ಮಾಡ್ತಿದ್ರು. ಆಮೇಲೆ ತುಂಬಾ ಸಾಲ ಮಾಡಿಸಿ ಏನೇನೋ ಫ್ರಾಡ್ ಕೆಲ್ಸಗಳೆಲ್ಲ ಮಾಡಿಸಿ ಆಮೇಲೆ ನಮ್ಮ ಯಜಮಾನ್ರು ಏನಾಯ್ತು, ಸಡನ್ ಆಗಿ ಇದ್ಕಿದಂಗೆ 6 ತಿಂಗಳು ಪಾಪ ಆಯ್ತು ನನ್ಗೆ ಬರೋದು ನಿಲ್ಲಿಸ್ಬಿಟ್ರು ನಿನ್ ತವ್ರ ಮನೆಗೆ. ಆಮೇಲೆ ಸರಿ ಆಯ್ತು, ಏನಾಯ್ತು ಏನು ಅಂತಂದ್ರೆ ಎಲ್ಲ ಅವ್ರ ಅಕ್ಕ, ಅವ್ರ ಬಾವ, ಅವ್ರ ಅಮ್ಮಂಗ್ ಗೊತ್ತು ಈ ತರ ಎಲ್ಲಾ ಮಾಡ್ಕೊಂಡಿರೋದು ಏನಂತ ನನ್ಗೆ ಇಲ್ಲಿಲ್ಲ ಗೊತ್ತಿಲ್ಲ. ಆಮೇಲೆ ಸಡನ್ಲಿ ಏನೋ ಅವನೆಲ್ಲೋ ಊರ್ ಬಿಟ್ಟು ಹೋಗ್ಬಿಟ್ಟು ಏನೋ ತರ ಮಾಡ್ಬಿಟ್ಟು ಅವ್ರ ಅಕ್ಕನ ಮನೇಲೆ ಇರಿಸ್ಕೊಂಡು ಎಲ್ಲೋ ದೂರ ಹೋಗ್ಬಿಟ್ಟು ಏನೋ ತರ ಮಾಡಿದ್ರು. ಸರಿ, ನಾನು ಅದಾದ್ಮೇಲೆ 2 ತಿಂಗಳು ನಂಗೆ ತುಂಬಾ ಅತ್ತೆ, ಗಂಡ ಬೇಕು ಅಂತೆಲ್ಲ ತುಂಬಾ ಹಠ ಮಾಡ್ದೆ. ಏನಾದ್ರು ಅಂತ ಎಲ್ಲ. ಆಮೇಲೆ ಇನ್ನೊಬ್ರು ಅವ್ರ ಅಕ್ಕನ ಗಂಡ ಮನೆಗೆ ಇನ್ನೊಬ್ರು ಯಾರೋ ವ್ಯಕ್ತಿ ಬರ್ತಾರೆ. ಅವ್ರ ಮುಖಾಂತರ ಎಲ್ಲ ತಿಳ್ಕೊಳಕ್ಕೆಲ್ಲ ಪ್ರಯತ್ನ ಪಟ್ಟೆ. ಇದ್ರೂನು ಇಲ್ಲ, ಅವ್ನ್ ಎಲ್ಲೋ ದೂರದಲ್ಲ ಅವನೇ. ಆಮೇಲೆ ನಮ್ಮ ಯಜಮಾನ್ರು ನಾನು ಇಲ್ಲ ಅನ್ನೋ ತರ ಎಲ್ಲ ಹೇಳ್ಬಿಟ್ಟು. ಇಲ್ಲ ಅಂದ್ರೆ ಊರ್ ಬಿಟ್ಟು ಹೋಗಿರಿ ಅಂತಲ್ಲ, ಬದುಕೇ ಇಲ್ಲ ಅಂತಲ್ಲ.
ದೂರದಲ್ಲಿ ಇದೀನಿ, ನಾನು ಅವ್ರ ಮನೆಗಿಲ್ಲ ಅನ್ನೋ ತರ. ಅಂದ್ರೆ ಪ್ಲಾನ್ ಏನು ಅಂದ್ರೆ ಅವರು ಅವ್ರ ಅಕ್ಕನಿಗೆ ಎಲ್ಲ ಗೊತ್ತು, ಅವ್ರ ಮನೇಲೆ ಇರಿಸ್ಕೊಂಡು ಎಲ್ಲ ದೂರದಲ್ಲಿ ಅವನೇ ಅನ್ನೋ ತರ ನಮಗೆ ಪೋರ್ಟ್ರೇಟ್ ಮಾಡ್ಬಿಟ್ಟು. ಓಕೆ, ನಿಮ್ ಗಂಡ ಕೂಡ ಫೋನ್ ಅಲ್ಲಿ ನಿಮ್ ಜೊತೆ ಮಾತಾಡಿ ದೂರ ಮಾತಾಡ್ಲಿ ಏನಂದ್ರೆ ನಾನ್ ಏನಂದ್ರೆ ಮಾತಾಡಿದ್ರು ಹೇಳ್ಕೊಂಡಿದ್ರು ಸಮಸ್ಯೆ ಹೇಳಿಕ್ಕೆ ನನ್ನಿಂದ ಇದೆಲ್ಲ ಮಾಡಿ ತಪ್ಪಲ್ವಾ ಅಂತ ಎಲ್ಲ ಕ್ವಶನ್ ಮಾಡಿದೆ ನಾನು. ನಾನ್ ಕೇಳ್ಬೇಕಾದ್ ನಿನಗ್ ಬುದ್ಧಿ ಇರ್ಲಿಲ್ವಾ ಅಂತೆಲ್ಲ ಕೇಳಿಕ್ಕೆ ಅವ್ರ ಏನಂದ್ರು ಏನು ಹಂಗಾರೆ ನಾನೇ ತಪ್ಪು ಅನ್ನೋ ತರ ಮಾತಾಡ್ತೀಯ ಅಂತ ಹೇಳಿ ಬೈದ್ಬಿಟ್ಟು ನನ್ ಫೋನ್ ಕಟ್ ಮಾಡಿದವ್ರು. 2 ತಿಂಗಳು ಮಗುನು ನೋಡಕ್ ಬರ್ಲಿಲ್ಲ, ನನ್ನ ನೋಡಕ್ ಬರ್ಲಿಲ್ಲ, ಫೋನ್ ಮಾಡ್ಲಿಲ್ಲ. ಸರಿ ಆಯ್ತು ಅಂತ ಹೇಳಿ ನಾನು ಕಂಪ್ಲೇಂಟ್ ಮಾಡ್ಲಿಲ್ಲ. ನಮ್ಮ ಅಕ್ಕ ಬಾವ ಇದ್ರು, ಅವರು ಸರಿ ಆಯ್ತು ನೋಡೋಣ ಇನ್ನೊಂದ್ 2 ದಿನ ಅಂತ ಹೇಳಿ ಆಮೇಲೆ ಸಡನ್ಲಿ ಏನ್ ಮಾಡಿದ್ರು ನಮ್ಮ ಮನೇಲಿ ಹಬ್ಬ ಇತ್ತು ಬಂದ್ರು. ಆಮೇಲೆ ನಾನೇನಂದ್ರೆ ಅವ್ರ ಬುದ್ಧಿ ಕಲೀಲಿ, ನಾನ್ ನನ್ ತವ್ರ ಮನೆ ಕಡೆಯಿಂದ ಕೊಡಿಸ್ಬೋದಾಗಿತ್ತು ಅಮೌಂಟ್, ಏನಂದ್ರೆ ಮಾಡಿ ತಪ್ಪಿನ ಅರ್ವಾಗ್ಲಿ ಅಂತ ಬಿಟ್ಟೆ. ಬಟ್ ಇವತ್ತು ಅವ್ರಿಗೆ ಬುದ್ಧಿ ತಪ್ಪು ಮಾಡ್ದೆ, ನಾನು ನನ್ನ ಹೆಂಡತಿ ಮಕ್ಳಿಗೋಸ್ಕರ ಮಾಡ್ಬೇಕಿತ್ತು ಅನ್ನೋ ತಪ್ಪಿನ ಅರಿವೇ ಆಗ್ಲಿಲ್ಲ. ದುಡ್ಡು ವೇಸ್ಟ್ ಮಾಡ್ದೆ, ಹೌದು ನಾನ್ ತಪ್ಪು ಮಾಡ್ದೆ, ಜನಗಳ ಹತ್ರ ಇಸ್ಕೊಂಡೆಲ್ಲ ತಪ್ಪು ಮಾಡ್ಬಿಟ್ಟಿದೀನಿ ಅನ್ನೋ ಅರಿವೇ ಇಲ್ಲ. ನಾನೇನ್ ಮಾಡ್ಬಿಟ್ಟಿದೀನಿ, ನೀನ್ ನಾನ್ ಕರೆಕ್ಟ್ ಆಗಿದ್ದೀನಿ, ನೀನೇ ಸರಿ ಇಲ್ಲ ಅನ್ನೋ ತರ ಮಾತಾಡ್ತಾರೆ. ಆಮೇಲೆ ಸರಿ ಆಯ್ತು ಅಂತ ಬಂದ್ರು, ಹಬ್ಬದ ದಿನ ಎಲ್ಲ ಬಂದ್ರು. ಬಂದ ತಕ್ಷಣ ಪಾಪ ಎಲ್ಲ ನೋಡಿದ್ರು. ಅದಾದ್ಮೇಲೆ ದುಡ್ಡು ಬೇಕು ಅಂದ್ರೆ ಏನ್ ಪ್ರೀತಿಯಿಂದಾನು ಬರ್ಲಿಲ್ಲ, ನಿನ್ ಹೆಂಡತಿ ಮಕ್ಳು ಬೇಕು ಅನ್ನೋ ಪ್ರೀತಿಯಿಂದ ಬರ್ಲಿಲ್ಲ, ದುಡ್ಡು ಬೇಕು ಅನ್ನೋ ತರ ಬಂದ್ರು. ಸರಿ ಆಯ್ತು ಅಂತ ನಾವೇನ್ ಕೊಡ್ಲಿಲ್ಲ, ಅವ್ರೇನ್ ಹೇಳು ಇಲ್ಲ. ಅದಾದ್ಮೇಲೆ ಇವಾಗ ಏನು ಅಂದ್ರೆ ನಾನು ದುಡಿತೀನಿ, ನೀನು ದುಡಿ ತೀರ್ಸು ಅಂದ್ರೆ ಅದಕ್ಕೆ ಅವ್ರು ರೆಡಿ ಇಲ್ಲ. ಅವ್ರಿಗೇನು ಒಂಥರ ದುಡಿಬೇಕು ತೀರ್ಸು. ಅವ್ರ ಅಕ್ಕ ಭಾವ, ಬರೀ ಅವ್ರ ಅಕ್ಕ ಭಾವ. ಇವ್ 6 ತಿಂಗಳು ಮಗು ಬಿಟ್ಟೋಗಿದೀನಿ ಅಂತ ಎಲ್ಲ ಏನು ಇಲ್ಲ, ಬರೀ ಅವ್ರ ಅಕ್ಕ ಮಾವ. ಇವಾಗ ಎಲ್ಲ ಸಾಲ ಮಾಡಿರೋರೆಲ್ಲ ನನ್ನನ್ ಕೇಳ್ತಾರೆ, ನೀನ್ ಕೊಡು ಅಂತ. ಆಮೇಲೆ ಏನಂದ್ರೆ ತುಂಬಾ ಏನಂದ್ರೆ ನಾನು ಎಷ್ಟೇ ಅರ್ಥ ಮಾಡ್ಕೊಳಕ್ ಹೋದ್ರು ಅರ್ಥ ಮಾಡ್ಕೊಳಲ್ಲ. ನೀನೇ ಸರಿ ಇಲ್ಲ ಅನ್ನೋದು, ಒಂಥರ ಮಾತಾಡೋದು, ಆ ತರ ಮಾಡ್ತಾರೆ. ಬಟ್ ನಿಮ್ಮ ತವ್ರ ಮನೆಗೆ ಇದೆಲ್ಲ ಗೊತ್ತಾ? ಇದೆಲ್ಲ ಗೊತ್ತು, ಆದ್ರೆ ಗೊತ್ತಿದ್ರು ಅವ್ರೇನು ಮಾಡ್ತಿಲ್ಲ. ಪ್ರತಿದಿನ ಅವಮಾನ ಅನುಭವಿಸ್ತೀನಿ, ಪ್ರತಿದಿನ ಮಾತುಗಳನ್ನ ಕೇಳ್ತೀನಿ. ನಾನು ಎಷ್ಟು ನನ್ ಗಂಡನ ಪ್ರೀತಿಸ್ತಿದ್ದೆ ಅಂದ್ರೆ, ನನ್ ಮದ್ವೆ ಆತರ ಮಾಡಿದ್ರು ತುಂಬಾ ಪ್ರೀತಿ ಮಾಡ್ತಿದ್ದೆ. ನನ್ನ ಹತ್ರ ಈ ತರ ತಪ್ಪು ಮಾಡ್ಕೊಂಡ್ಬೇಕಾದ್ರೆ ಎಲ್ಲ ಹೇಳ್ಲಿಲ್ವಲ್ಲ, ಈ ತರ ಅವ್ರ ಅಕ್ಕನ ಜೊತೆ ಬೇರೆಯವ್ರಿಗೆಲ್ಲ ಏನೇನೋ ಕೊಡಿಸ್ತೀನಿ ಅಂತೆಲ್ಲ ತಪ್ಪನ ಒಪ್ಕೋ, ತಪ್ಪು ಮಾಡಿದ್ಯಾ ಒಪ್ಕೋ, ಆಯ್ತು ನಾನಿದೀನಿ ತೀರ್ಸನ ಅಂತ ಎಲ್ಲ ಹೇಳಿದ್ರು ನಾನು ಏನು ತಪ್ಪೇ ಮಾಡಿಲ್ಲ ಅಂತಾರೆ. ಅಂದ್ರೆ ಈಗ ಒಪ್ಕೊಂಡ್ರೆ ತೀರಿಸ್ತೀರಾ? ಒಪ್ಕೊಂಡ್ರೆ ತೀರಿಸ್ತೀನಿ. ಇವಾಗ್ಲೂ ನಾನೇ ತೀರಿಸ್ತಿದ್ದೀನಿ, ನಾನೇ ಕೆಲ್ಸಕ್ಕೆ ಹೋಗ್ತೀನಿ. ಅಂದ್ರೆ ಏನು ಅಂದ್ರೆ ಅವರು ಇಲ್ಲ ನನ್ಗೇನು ತಪ್ಪು. ಆಮೇಲೆ ಅವ್ರಿಗೆ ಕೊಡೋ ಮನಸ್ಥಿತಿ ಇಲ್ಲ. ಯಾರಿಗೆ? ನಮ್ಮ ಯಜಮಾನ್ರಿಗೆ ಬೇರೆಯವ್ರಿಗೆ ಸಾಲ ಕೊಡೋ ಮನಸ್ಥಿತಿ ಇಲ್ಲ. ಮತ್ತೆ ಸಾಲಗಾರ ಬಿಡ್ತಾರ? ಬಿಡಲ್ಲ. ನಾನು ಅದನ್ನ ಎಲ್ಲ ಮೈಮೇಲೆ ನಾನು ಹೇಳ್ಕೊಂಡಿದೀನಿ, ನಾನು ಕೊಡ್ತೀನಿ ಸುಮ್ಮಿರಿ ಅಂತ ಕಂಪ್ಲೇಂಟ್ ಕೊಡಕ್ ಹೋದಾಗೆಲ್ಲ ನಾನು ಅವ್ರನ್ನ ಸೇವ್ ಮಾಡ್ತೀನಿ. ಅದಾದ್ಮೇಲೆ ಇವತ್ತೇನಾಗ್ಬಿಡ್ತಾರೆ, ನಾನು ಸತ್ತೋಗ್ಬಿಡ್ತೀನಿ, ನಾನು ಇರೋದೇ ಇಲ್ಲ ಅಂತಾರೆ. ಆಮೇಲೆ ಅಷ್ಟು ಸಂಜೆಗೆ ಏನಂತಾರೆ, ನೀನೇನ್ ಕೊಡ್ತಾ ಇದ್ಯಾ ಸಂಬಳ ಏನು ಹಂಗೆ ಹಿಂಗೆ ಅಂತ ನನ್ಗೆ ರಿವರ್ಸ್ ಮಾತಾಡ್ತಾರೆ. ಬಟ್ ಅವ್ರ ಅಕ್ಕ ಈ ಸಾಲ ವಹಿಸ್ಕೊಂಡಿಲ್ವಾ? ಅವರಿಬ್ರು ಸೇರಿ ಮಾಡಿದ್ದಲ್ವಾ? ಇಲ್ಲ ವಹಿಸ್ಕೊಂಡಿಲ್ಲ. ನನ್ ಮೇಲೆ ಹೇಳಿದ್ರು, ನಾನು ಅವ್ರ ಡೆಲಿವರಿ ಖರ್ಚು ಮಾಡೋದು ಅಂತ ಹೇಳಿದ್ರು, ಅವ್ರ ಪಾಪ ಸೀಮಂತ ಖರ್ಚು ಮಾಡಿದ್ರು. ಯಾವುದನ್ನು ಅವ್ರು ಖರ್ಚು ಮಾಡ್ಲಿಲ್ಲ. ನಮ್ಮ ಅಣ್ಣ ಇದ್ದ, ನಮ್ಮ ಅಣ್ಣ ಖರ್ಚು ಮಾಡ್ದ. ಅಲ್ವಾ ಮಾಡಿರೋರು ನೀವು ಸುಮ್ನೆ ಹೇಳ್ದ್ ಮಾತ್ರ ಸುಮ್ನೆ ಆಗ್ಬಿಟ್ರ ನೀವು? ಅದ್ ಹೆಂಗ್ ಮಾಡಿದ್ರೆ ತೋರಿಸಿ ಅಂತ ಯಾಕಂದ್ರೆ ಮಾಡಿದವ್ರೆ. ನಮ್ಮ ಹತ್ರ ಏನು ಹೇಳಿಲ್ಲ ಗುರುಗಳೇ, ನಮ್ಮ ಹತ್ರ ಯಾವತ್ತೂ ಏನು ಬಂದವ್ರ ಎದುರು ಮಾತಾಡಲ್ಲ. ಅವ್ರ ಇರತ್ರ ಅವಾಗ ಹೇಳ್ತಾರೆ, ಅವ್ರ ಹತ್ರ ಇವ್ರ ಹತ್ರ ಹೇಳೋದ್ನೇ ನೀವ್ ನಂಬ್ತೀರಾ, ನಾವೇನಾದ್ರು ಡೈರೆಕ್ಟ್ ಆಗಿ ಹೇಳಿದ್ವಾ ಅಂತ ನಮ್ಮ ಮನೆಯವ್ರು ಅಂತಾರೆ. ನನ್ಗೆ ಏನ್ ಬೇಜಾರು ಈಗ ಮಾಡಿದ್ನೆಲ್ಲ ಎಲ್ಲಿ ಏನ್ ಸೈಡ್ ಈ ತರ ಕ್ವಶನ್ ಮಾಡಂಗಿಲ್ಲ. ಏನೇನೋ ವ್ಯವಹಾರಗಳು ಹಾಕೋದು, ಡಬಲ್ ಮಾಡಕ್ ಹೋಗೋದು, ಟ್ರಿಬಲ್ ಮಾಡಕ್ ಹೋಗೋದು, ಏನೇನೋ ಇರ್ತತಲ್ಲ. ಕಾಯಿನ್ ಹಾಕುದ್ರೆ ಏನೋ ಇದ್ ಮಾಡ್ತಾರೆ, ಕಾಯಿನ್ ಕೊಟ್ರೆ ಅಮೌಂಟ್ ಅಷ್ಟ್ ಕೋಟಿ ಕೊಡ್ತಾರೆ. ನಾನು ಹೇಳ್ದೆ, ನಾನು ಕಷ್ಟಪಟ್ಟು ದುಡ್ಡೇ ನಮ್ಮ ಹತ್ರ ಇರಲ್ಲ, ಏನಕ್ಕೆ ಸುಮ್ನೆ ಈ ತರ ಎಲ್ಲ ಮಾಡ್ಕೊಂಡು ಹೋಗ್ತೀಯಾ, ಬೇಡ ಅಂತ ಎಲ್ಲ ಹೇಳ್ದಾಗ್ಲೂ ಕೇಳಲಿಲ್ಲ. ಇವಾಗ ಅವ್ರಿಗೇನ್ ಅನ್ಸುತ್ತೆ, ನನ್ ಹೆಂಡತಿ ನನ್ ಕಷ್ಟದಲ್ಲಿ ಆಗ್ಲಿಲ್ವಲ್ಲ,
ಅನ್ನೋ ತರ ನಡ್ಕೊಂತಾರೆ ನನ್ನ. ಅಂದ್ರೆ ಈಗ ನೀವೇ ತೀರಿಸ್ತಾ ಇದ್ದೀರ ಅದನ್ನೆಲ್ಲ? ಇನ್ನ ಎಷ್ಟೈತೆ ಸಾಲ? ಒಂದ್ 30 ಲಕ್ಷ ಇರ್ಬೋದು. 30 ಲಕ್ಷ? ಬರೀ ಇದಕ್ಕೆ ಬಟ್ ಸಂಪಾದನೆ ಏನಾದ್ರು ಮಾಡಿದಾರ ಅದರಿಂದ? ಏನು ಮಾಡಿಲ್ಲ ಗುರುಗಳು, ಬರೀ ಕಳ್ಕೊಂಡಿದ್ದೇನಾ? ಕಳ್ಕೊಂಡಿದ್ದೇನೆ ಜಾಸ್ತಿ. ಆಮೇಲೆ ಅವ್ರ ಅಕ್ಕ ಹೇಳ್ತಾಳೆ, ಅಯ್ಯೋ ಸುಮ್ಮನಿರು, ಮೋಸ ಮಾಡೋರ್ಗೆ ಕಾಲ, ನಿನಗೆ ಗೊತ್ತಾಗಲ್ಲ. ನಾನು ಇವಾಗ ಮಾತಾಡ್ತಿಲ್ಲ, ಒಂದು 6 ತಿಂಗಳು ಈ ತರ ಎಲ್ಲ ಅಂದ್ರೆ ಒಬ್ರಿಗೆ ಸೈಟ್ ಕೊಟ್ಟು ಈ ತರ ಏನೋ ಫ್ರಾಡ್ ಕೆಲಸ ಎಲ್ಲ ಮಾಡ್ಬಿಟ್ಟಿದ್ರು, ಕೊಡಿಸ್ತೀವಿ ಅಂತ ಅಮೌಂಟ್ ಇಸ್ಕೊಂಡು ಅವ್ರ ಅಕ್ಕ ಅವ್ರಿಬ್ರು ಸೇರಿ ಅವ್ರ ಅಕ್ಕನ ಅಕೌಂಟ್ಗೆ ಏನೋ ಅಮೌಂಟ್ ಹಾಕಿಸ್ಕೊಂಡಿರೋದು ಬೇರೆಯವ್ರ ಹತ್ರ. ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ, ಅವ್ನ್ ಮಾಡಿರೋದು ಆತರ ಅಂತಾರೆ. ಇವಾಗ ನಾನು ಹೆಂಡತಿ ಇದ್ದೆ ತಾನೆ, ಹೆಂಡತಿಗೆ ಹಾಕಿಸ್ಬೋದಾಯ್ತು ತಾನೆ. ಅಲ್ಲ ನೀವು ಕೊಡ್ಸುದ್ರ ಅವ್ರಿಗೆ? ಕೊಡ್ಸುದ್ರ ಸೈಟ? ಏನ್ ಕೊಡ್ಸಿಲ್ಲ, ಆತರ ಫ್ರಾಡ್ ಮಾಡಿರೋದು ಅಕ್ಕ ತಮ್ಮ ಸೇರಿದ್ರು. ಅಲ್ಲ ಅವ್ರು ಬಿಟ್ಟಿದ್ದು ಹೇಳು ಮತ್ತಿದ್ನೆಲ್ಲ. ಅವ್ರು ಬಿಟ್ಟವ್ರ ಇವ್ರನ್ನ? ಬಿಟ್ಟಿಲ್ಲ, ನಾನು ಬೇಡ, ನನ್ನ ಏನು ನಾವು ಅವರು ಏನಾದ್ರು ಮಾಡಕ್ಕೆ ರೆಡಿ ಇದ್ದಾರೆ. ಏನಂದ್ರೆ ನನ್ ಬೇಡ, ನನ್ ಮಗುಂಗೆ ತಂದೆ ಆಗಿರ್ಲಿ ಅನ್ನೋ ತರ ಹೇಳ್ಕೊಂಡು ಅವ್ರು ಏನಾದ್ರು ಮಾಡಿ ಕೊಡೋಣ, ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಆದ್ರೆ ನನ್ ಗಂಡ ಏನಂದ್ರೆ ನೀನೇ ಸರಿ ಇಲ್ಲ ಅನ್ನೋ ತರ ಮಾತಾಡ್ತಾರೆ. ಅಂದ್ರೆ ನಾನೇ ಅವ್ರ ವಿರುದ್ಧ ಮಾತಾಡ್ಬೇಕಂತೆ. ಅಂದ್ರೆ ಕೊಟ್ಟಿರೋರ್ ವಿರುದ್ಧ? ಏನಂತ? ಕೊಟ್ಟಿಲ್ಲ, ನೀವೇನ್ ಕೊಟ್ಟಿದ್ರಿ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನ್ ಗಂಡಂಗ್ ನೀವೇ ಕಾರಣ ಅನ್ನು ಅಂತ ಹೇಳ್ತಾರೆ. ಯಾವ ಧೈರ್ಯನವ ಇವ್ರಿಗೆಲ್ಲ? ಹೌದು ಗುರುಗಳ, ಇಷ್ಟೆಲ್ಲಾ ಬಿಟ್ಟೋಗಿ ನಾನು ಎಷ್ಟು ಸಫರ್ ಮಾಡ್ತೀನಿ. ದಿನ ಬೆಳಗ್ಗೆ ಎದ್ರೆ ನನ್ನನ್ನ ಜನಗಳು ತುಂಬಾ ನನ್ ಮಗನ್ ಮೇಲೆಲ್ಲ ತುಂಬಾ ಶಾಪ ಮಾಡ್ತಾರೆ. ನಿನ್ ಮಗಂಗ ಹಂಗಾಗ್ಲಿ, ಅವ್ನ್ ತುಂಬಾ ಆಸೆ ಪಟ್ಟು ಮಾಡ್ಕೊಂಡಿತ್ತು ಅವನೊಬ್ನೇ. ನನ್ನ ಲೈಫಲ್ಲಿ ಅವನೊಬ್ನಿಗೋಸ್ಕರ ಇವತ್ತು ಬದುಕಿದ್ನಿ, ಎಲ್ಲ ಅವಮಾನ ಸಹಿಸ್ಕೊಂಡ್ ಬದುಕಿದ್ನಿ ಅಂದ್ರೆ ಅವನಿಗೋಸ್ಕರ ಅಷ್ಟೇ. ಅವ್ನಿಗಿನ್ನ 1 ವರ್ಷ ಅಷ್ಟೇ. ಆದ್ರೂ ನಾನೇ ಅವ್ರ ವಿರುದ್ಧ ಮಾತಾಡ್ಬೇಕಂತೆ. ಬಟ್ ಅವ್ರು ಕೊಟ್ಟಿರೋದು ಸತ್ಯನಾ? ಅವ್ರು ಕೊಟ್ಟಿರೋದು ಸತ್ಯ. ಅವ್ರು ವಿತ್ ಪ್ರೂಫ್ ಮಾಡ್ಗೋರೆ. ಪ್ರತಿಯೊಂದು ಅಕ್ಕ ಏನು ಅಂದ್ರೆ ಅವ್ರಿಗೆ ಪ್ರೀತಿ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಬರೀ ಅಕ್ಕ ದುಡ್ಡಿನ ಮೇಲೆ ಆಸೆ. ದುಡ್ಡು ಯಾರು ಕೊಡ್ತಾರೋ ಅವ್ರ ಕಡೆನೆ ಅವ್ರು ನಾನು ಎಷ್ಟೇ ಪ್ರೀತಿ ತೋರಿಸ್ಲಿ, ನಾನು ಇದೀನಿ ಬಾ, ನಿನ್ ಗಂಡ ಅಂತ ನನ್ ಜೊತೆಗಿರು, ನಾನ್ ಫೇಸ್ ಮಾಡ್ತೀನಿ ಬಾ ಅಂತ ಎಷ್ಟೇ ಹೇಳಿದ್ರು ಅವತ್ ಚೆನ್ನಾಗಿರ್ತಾರೆ, ನಾಳೆ ಕಾಲೇ ನೀನೇ ಸರಿ ಇಲ್ಲ ಅನ್ನೋ ತರ ಮಾತಾಡ್ತಾರೆ. ಈಗ 30 ಲಕ್ಷ ಅಂದ್ರೆ ಬಟ್ ಇಡೀ ಜೀವನ ಎಲ್ಲ ಅದರಲ್ಲೇ ಹೋಗ್ಬಿಡುತ್ತಲ್ಲವ, ಮತ್ತೆ ಏನ್ ಕತೆ ಅದು? ಅಯ್ಯೋ ಏನದ ಅಂದ್ರೆ ಆಮೇಲೆ ಅವ್ರಿಗೆ ಕೊಡೋ ಮನಸ್ಥಿತಿನೇ ಇಲ್ಲ. ಅಲ್ಲ ಅವ್ರದ್ದು ಬಿಡವ್ವ, ಈಗ ನೀನ್ ಹೆಂಡತಿಯಾಗಿ ವಹಿಸ್ಕೊಂಡಿದ್ದೀನಿ ಅಂತ ಬೇರೆ ಹೇಳ್ದಲ್ಲ, ಮತ್ತೆ ಅದೇನ್ ದೊಡ್ಡ ಚಿಕ್ಕ ಮೊತ್ತನ? ಚಿಕ್ಕ ಮೊತ್ತ ಅಲ್ಲ ಗುರುಗಳೇ, ಅವ್ರು ಹೇಳ್ತಾವ್ರೆ ನಾನು ಏನೋ ಇನ್ವೆಸ್ಟ್ ಮಾಡ್ಬಿಟ್ಟಿದೀನಿ ಬಂದ್ಬಿಡುತ್ತೆ ಅಂತ. ಅವ್ರ ಹತ್ರ ಹೇಳಿದಾರೆ 1 ತಿಂಗಳವರೆಗೂ ಕೊಡ್ತೀನಿ ಅಂತ. ಅದಾದ್ಮೇಲೆ ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳೋರು. ಅದೆಷ್ಟು ಸತ್ಯನೋ ಸುಳ್ಳೋ ನನಗೂ ಇನ್ನೂ ಗೊತ್ತಿಲ್ಲ. ನನ್ನ ಹತ್ರ ಏನು ಬಾಯ್ ಬಿಟ್ಟು ಮಾತಾಡಲ್ಲ ಅವರು. ಅಂದ್ರೆ ಈಗ ಏನ್ ಮಾಡ್ತಿದ್ದೀನಿ ಅದ್ಯಾವ್ದೋ ಬರೋದೈತೆ ಅಂತ ಅಂದ್ರಲ್ಲ, ಹಿಂಗ್ ಅಂದ್ಕೊಂಡೆ 30 ಲಕ್ಷ ಕಳೆದಿರೋದಾ? ಆತರ ಅನ್ಕೊಂಡೆ ಕಳೆದಿರೋದು. ಬರೀ ಅವ್ರ ಅಕ್ಕ ಹಂಗೆ. ಇದು ಬೇರೆ ಅಲ್ಲ, ಇದು ಬೇರೆ ಅಲ್ಲ, ಇವೆರಡು. ನನ್ಗೆ ಬರೀ 18 ವರ್ಷದ ಹುಡುಗಿ, ಆಮೇಲೆ ಮದ್ವೆನೂ ಆತರ ಮಾಡಿದ್ರು. ಅವ್ರ ಮಾವನ್ ಮಾತಿಗೆ ಬೆಲೆ ಕೊಟ್ಟು ಆದ್ಲು ಅನ್ನೋ ತರನ ಅವ್ರು ಮಾತಾಡಲ್ಲ. ಏನೋ ಗತಿ ಇಲ್ದಲೆ ಆದ್ರೂ ಅನ್ನೋ ತರ ಮಾತಾಡ್ತಾರೆ. ನಮ್ಮ ಮನೇಲಿ ಇವತ್ತು ನಮ್ಮ ಅಣ್ಣ ನಮ್ಮ ಅಣ್ಣನೇ ಇಲ್ಲ ಅಂದಿದ್ರೆ ನಾನು ಏನಾಗ್ತಿದ್ನೋ ಗೊತ್ತಿಲ್ಲ. ನಮ್ಮ ಅಣ್ಣ ನಮ್ಮ ಅಕ್ಕ ಅಷ್ಟೇ ಸಪೋರ್ಟಿವ್ ಆಗ ಅವ್ರೆ. ನಮ್ಮ ಅಕ್ಕ ನಮ್ಮ ಮಾವ ಇವತ್ತು ತುಂಬಾ ಸಫರ್ ಮಾಡ್ತಾವ್ರೆ. 18 ವರ್ಷದ ಹುಡುಗಿ ಮದ್ವೆ ಮಾಡ್ದು, ಓದಿದ್ರೆ ಅವ್ರ ಕಾಲ್ ಮೇಲೆ ಅವ್ಳು ನಿಂತ್ಕೊಂಡವ್ರು, ಈ ತರ ಎಲ್ಲಾ ಮಾಡಿದ್ವಿ ಅಂತ ಅವ್ರು ತುಂಬಾ ಸಫರ್ ಮಾಡ್ತಾರೆ. ಯಾರು? ನಮ್ಮ ಅಕ್ಕ, ಬಾವ, ನಮ್ಮ ಅಣ್ಣ. ನಮ್ಮ ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ನಿಮ್ ಭಾವ ಕೂಡ ಇದಕ್ಕೆ ಮಿಡಿಯುವಷ್ಟು ಸಹೃದಯರಿದ್ದಾರೆ. ನನ್ಗೆ ನನ್ ಪರವಾಗಿ ಅವ್ರು. ಬಟ್ ಅವ್ರ ತಮ್ಮನಿಗೆ ಬುದ್ಧಿ ಹೇಳುವಷ್ಟಿಲ್ವಾ? ಹೇಳಿದ್ರು, ಎಲ್ಲ ಹೇಳಿದ್ರು. ನೀವ್ ದುಡ್ಕೊಂಡು ಏನಾದ್ರು ನೀನ್ ಬಂದಿರು ಊರಲ್ಲಿ, ನಾನ್ ಬೇಕಾದ್ರೆ ಸಪೋರ್ಟ್ ಮಾಡ್ತೀನಿ, ನೀ ಆತರ ಎಲ್ಲ ಹೇಳಿದ್ರು. ಅವರು ಇಲ್ಲ, ಈಗ ನಮ್ ಬಾಬುಂಗು ಫ್ಯಾಮಿಲಿ ಐತೆ, ಅವ್ರನ್ನು ದುಡ್ಡು ಕೊಡಿ ಅಂತ ನಾನ್ ಕೇಳೋವಷ್ಟಿದಿಲ್ಲ. ಅಂದ್ರೆ ಅವ್ರಿಗೂನು ಮಕ್ಕಳು ಎಲ್ಲ ಇದ್ದಾರೆ. ಇವತ್ತು ನಮ್ಮ ಯಜಮಾನ್ರು ನಂಬ್ಕೊಂಡು ಅವ್ರು ಕೊಡ್ತಾರೆ. ಅಂದ್ರೆ ಅವರು ನಮ್ಮ ಯಜಮಾನ್ರು ಒಂದ್ಸಲಿ ಒಂಥರ ಇರ್ತಾರೆ, ಇನ್ನೊಂದ್ಸಲಿ ಇನ್ನೊಂದ್ತರ ಚೇಂಜ್ ಆಗ್ತಾರೆ. ಅವ್ರಿಗೂ ಕೊಡಕ್ಕೆ ಭಯ. ಜೀವನದಲ್ಲಿ ಏನ್ ಡಿಸಿಷನ್ ತಗೊಂಡ್ಬೇಕು? ಗೌರ್ಮೆಂಟ್ ಕೆಲ್ಸನ? ಇಲ್ಲ, ಅವರೇ ಮಾಡ್ತಿದ್ರು. ಅದನ್ನು ಕಾಲಲ್ಲಿ ಒದ್ದಿ ಹೋಗೋರೆ ನನಗ್ ಬೇಡ ಅಂತ. ಗೌರ್ಮೆಂಟ್ ಕೆಲ್ಸನ?
ಬಟ್ ಅದ್ ನೀವ್ ತಗೊಂಡಿದ್ದೀರಾ? ಅದನ್ನ ಅವ್ರ ಪರವಾಗಿ ನಾನೇ ಮಾಡ್ತಾ ಇದ್ದೀನಿ. ಅದ್ ಬೇಡ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ನಾನೆಲ್ಲಾ ಮೇಡಮ್ದಿರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಅವರು ನನ್ ಮಗು ಐತೆ ಅಂತ ನೋಡಿ ನನ್ಗೇನ ಇದ್ ಮಾಡಿದಾರೆ. ಓಹೋ, ಅಲ್ಲವ ಗೌರ್ಮೆಂಟ್ ಜಾಬ್ ಬೇಡ ಅನ್ನಕ್ಕೆ ಏನ್ ಕಾರಣ ಅವ್ರಿಗೆ? ಕಾರಣ ಅಂದ್ರೆ ಏನು ಈ ತರ ಎಲ್ಲ ಬರುತ್ತೆ, ಅವ್ರ ಅಕ್ಕ ಏನ್ ತುಂಬಿದಾರೆ, ಅಯ್ಯೋ ಇದೆಲ್ಲ ಏನ್ ಸಣ್ಣ ಅಮೌಂಟು, ಕೋಟಿ ಬರುತ್ತೆ, ಲಕ್ಷ ಬರುತ್ತೆ, ಇದ್ರಿಂದ ನಾವ್ ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಹೇಳಿ ನನ್ ಮಗನ ಮೇಲೆ ಒಂಚೂರು ಪ್ರೀತಿ ಇಲ್ಲ. ಪ್ರೀತಿನ ಬೆಲೆನೇ ಗೊತ್ತಿಲ್ಲ, ಬರೀ ದುಡ್ಡು ಕೊಟ್ರೆ ನಮ್ಮ ಹತ್ರ ನೀವು ಚೆನ್ನಾಗಿರ್ತಾರೆ. ಇವನ್ ನಾನು 2 ತಿಂಗಳು ಏನಕ್ಕೆ ಫೋನ್ ಮಾಡ್ಲಿಲ್ಲ ಅಂದ್ರೆ ನನ್ ಗಂಡಂಗ್ ನನ್ ಬೆಲೆ ಗೊತ್ತಾಗ್ಲಿ, ನನ್ ಮಗನ್ ಬೆಲೆ ಗೊತ್ತಾಗ್ಲಿ ಅಂತ ಫೋನೇ ಪ್ರತಿದಿನ ಅಳೀನಿ. ಏನ್ ನನ್ಗೆ ಬೇಜಾರು ಅಂದ್ರೆ ನಮ್ಮ ಅತ್ತೆಗೂ ನನ್ ಮಗ ಎಲ್ಲವನೇ ಅಂತ ಗೊತ್ತಿತ್ತು. ಏನ್ ನಾಟಕ, ಕಂಪ್ಲೇಂಟ್ ಕೊಡ್ಲಿ, ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಜನಗಳ ವಿರುದ್ಧ ಇವಳೋಗ್ ಕೊಡ್ಲಿ, ನನ್ ಗಂಡು ನಿಮ್ಮಿಂದನೇ ಓದ್ದು ಅಂತ ಒಂದು ಇನ್ನೋ ತರ. ಓಕೆ, ನೀವು ಅವ್ರ ವಿರುದ್ಧ ಮಾತಾಡದ ಮಾತ್ರಕ್ಕೆ ಅವ್ರು ಬಿಟ್ಬಿಡ್ತಾರ? ಈಗ ಸಾಲ ಕೊಟ್ಟಿರೋರ್ ವಿರುದ್ಧ ನಿಮ್ ಗಂಡನ್ ಪರ ಮಾತಾಡ್ಲಿ ಅಂತ ಇವ್ರು ಬಯಸ್ತಿರೋದು, ಹೌದಲ್ಲ? ಅವರೆಲ್ಲ ಬಿಟ್ಬಿಡ್ತಾರ? ಬಿಡಲ್ಲ, ಯಾರು ಬಿಡಲ್ಲ. ಮತ್ತೆ ಇವ್ರಿಗೆ ಗೊತ್ತಿಲ್ವಾ ಅದು? ಯಾಕಂದ್ರೆ 1 ಲಕ್ಷ ಇರೋದ್ ದೇವ್ರೇ ಬಂದ್ ಆತನ ಪರ ಮಾತಾಡಿದ್ರು ಬಿಡಲ್ಲ ಅವರು. ಏನಾಯ್ತು ಅವ್ರ ತಲೆಯಲ್ಲಿ ಗೊತ್ತಿಲ್ಲ. ಅಂದ್ರೆ ಒಂದು ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟಾಗ ಒಂಚೂರು ಅದಕ್ಕೆ ವ್ಯಾಲ್ಯೂ ಅಥವಾ ಅದಕ್ಕೆ ತುಂಬಾ ಮಹತ್ವ ಇರುತ್ತೆ, ಎದ್ರಕೊಂಡ್ ಬಿಡ್ತಾರೆ ಅಂತ. ಬಟ್ ಆ ಧರ್ಮಕ್ಕೆ ಕೈ ಹಾಕ್ಲಿಕ್ಕೆ ನೀನ್ ತಯಾರಿಲ್ಲ? ನಾನು ಅದಕ್ಕೆ ತಯಾರಿಲ್ಲ. ಮಕ್ಕಳಿಗೆ ಶಾಪ ಹಾಕುವ ಇವತ್ತಿನ ಆ ಸಾಲ ಕೊಟ್ಟಿರುವವರ ದುಃಖ ಸುಮ್ಮನೆ ಬಂದಿದ್ದಲ್ಲ ಅದು. ಹೌದು, ಇವತ್ ನಾನ್ ಬೇರೆಯವ್ರಿಗೆ ಕೊಟ್ಟಿದ್ರೆ ನನ್ಗೆ ಅವು ಅದ್ರಲ್ಲಿ ಇದಾಗ್ತಿರ್ಲಿಲ್ಲ. ಅದಕ್ಕೆ ಅವ್ರ ಅಕ್ಕ ಏನ್ ಹೇಳ್ತಾಳೆ, ಇದೆಲ್ಲ ಅಂದ್ರೆ ಈಗ 1 ವರ್ಷದಿಂದ ನಾನು ಅವ್ರ ಹತ್ರ ಮಾತಾಡಲ್ಲ. ಈ ತರ ಎಲ್ಲ ಆದ್ಮೇಲೆ ಈಗ 6 ತಿಂಗಳಿಂದ ನಾನು ಫುಲ್ ಅವ್ರ ಹತ್ರ ಜಗಳಾನೇ ಮಾಡಿ ನಿಮ್ಮಿಂದಾನೇ ಆಗಿತ್ತು. ಮನೇಲಿ ಇದ್ರು ನನ್ನ ಒಂಥರ ಮನೆ ಕೆಲ್ಸವಳು ಆ ತರ ನೋಡೋರು, ನನ್ನನ್ನ ದನ ಮೇಯ್ಸಕ್ಕೆಲ್ಲ ಕಳ್ಸೋರು, ಎಲ್ಲಾ ಮಾಡ್ದೆ. ನಮ್ಮ ಅತ್ತೆನೂ ತುಂಬಾ ಚೆನ್ನಾಗಿ ನೋಡ್ಕೊಂಡೆ. ಆ ದೇವ್ರು ನನ್ನ ಆ ನಿಯತ್ತಿಲ್ಲ ಅಂದ್ರೆ ದೇವ್ರು ಇವತ್ತೇ ನನ್ನ ನಾಶ ಮಾಡ್ಲಿ. ನಾನು ಅವ್ರು ಊಟ ಮಾಡ್ಲಿಲ್ಲ ಅಂದ್ರು ಅಷ್ಟೇ, ಎಲ್ಲಿರ್ತಾರೋ ಅಲ್ಲಿಗೆ ಊಟ ತಗೊಂಡ್ ಹೋಗ್ಕೊಡ್ತಿದ್ದೆ. ಬೈದ್ರು ಒಂದ್ ಮಾತು ಬೈಸ್ಕೊಂತಿದ್ದೆ. ಒಳ್ಳೆ ನಮ್ಮಮ್ಮನ ಹೆಂಗ್ ನೋಡ್ಕೊಂಡಿದ್ನೋ, ಆದ್ರೆ ಅವರೇ ನನಗೆ ಇಷ್ಟೊಂದು ಮೋಸ ಮಾಡ್ತಾರೆ. ಗೊತ್ತಿದ್ರು ಗೊತ್ತಿಲ್ಲ ಅನ್ಬಿಟ್ರು. ಈ ತರ ತುಂಬಾ ಬೇಜಾರಾಗ್ಬಿಡ್ತು ಅವ್ರ ಬಗ್ಗೆ. ನನ್ ಪರವಾಗಿ ನಿಂತ್ಕೋಬಹುದಾಗಿತ್ತಲ್ಲ. ಆಯ್ತು ಕಣಮ್ಮ, ಏನೋ ಆಯ್ತು, ಬುದ್ಧಿ ಕಲ್ಸೋಣ ಅವನಿಗೆ, ಒಳ್ಳೆ ತರ ಹೋಗ ಕೇಳೋಣ, ಇವತ್ತು ಅನ್ಲಿಲ್ಲ ಅವರು. ನಾನೇ ಸರಿ, ನನ್ ಮಗ ಹುಟ್ಟಿದ್ದು ಡೆಲಿವರಿ ಆದ್ಗೂ ಏನು ಅವ್ರಿಗೆ ಮೋಸ ಮಾಡಿರ್ಲಿಲ್ಲ ಗುರುಗಳೇ. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೆ. ನಿಮ್ ಹತ್ರ ನಿಮಗ್ ನೋಡಿಲ್ಲ ಅಂತ ನಾನು ಸುಳ್ಳು ಹೇಳ್ತಿದ್ದೀನಿ, ಏನೋ ಭಗವಂತ ನೋಡ್ತಿರ್ತಾನಲ್ವಾ. ನಿಮಗ್ ಗೊತ್ತಿಲ್ಲ ಅಂತ ನಾನು ಏನ್ ಬೇಕಾದ್ರೂ ಸುಳ್ಳು ಹೇಳ್ಬೋದು, ಆದ್ರೆ ಮೇಲೊಬ್ಬ ಭಗವಂತ ನೋಡ್ತಿರ್ತಾನಲ್ವಾ. ಅವಶ್ಯವಾಗಿ. ಅದಕ್ಕೆ ನಾನು ಅವಾಗ ತುಂಬಾ ಚೆನ್ನಾಗಿ, ನಮ್ಮ ಅತ್ತೆ ಹುಷಾರಿಲ್ಲ ಅಂದ್ರೂ ಚೆನ್ನಾಗಿ, ಆದ್ರೆ ನಮ್ಮ ಅತ್ತೆನೇ ನನಗೆ ಈ ತರ ಮೋಸ ಮಾಡ್ತಾರೆ, ಮಗ ಗೊತ್ತಿದ್ರು ನನ್ನ ಹತ್ರ ಗೊತ್ತಿಲ್ಲ ಅನ್ಬಿಟ್ರು. ಇವತ್ತು ನಮ್ಮ ಅತ್ತೆ ನಮ್ಮ ಮಗ ಡೆಲಿವರಿ ಆದ ಬೆಳಗ್ಗೆ ಬಂದ್ ನೋಡಿತ್ತು, ಇವತ್ವರ್ಗುನು ಬಂದ್ ನೋಡಿಲ್ಲ. ಆದ್ರೂ ಅಂದ್ರೆ ಅಮ್ಮ ಮಗನ್ ದೂರ ಮಾಡು ಅಂತ ಹೇಳ್ತಿಲ್ಲ, ಮೊಮ್ಮಕ್ಳುಗಿನ ಹೆಚ್ಚಾಗ್ಬಿಟ್ಲಲ್ಲ ಮಗಳು. ಇವನ್ ನನ್ ಮಕ್ಕಳು ಹುಟ್ಟಾಗೂ ಅಷ್ಟೇ, ಅವತ್ತು ಬಂದು ಒಂದಿನನೂ ನೋಡ್ಲಿಲ್ಲ, ಒಂದಿನನೂ ಮಾತಾಡಿಸ್ಲಿಲ್ಲ. ಎಲ್ಲ ಚೆನ್ನಾಗವ್ರೆ. ನಾನ್ ಏನ್ ತಪ್ಪು ಮಾಡಿದ್ನೋ ನನ್ನ ಹತ್ರನೇ ಯಾರು ಮಾತಾಡಲ್ಲ. ಇರ್ಲಿ ತಾಯಿ, ಈಗ ಆ ಕೆಲಸ ಮಾಡ್ಕೊಂಡು ನಾನು ಇದನ್ನ ತೀರಿಸ್ತೀನಿ ಅನ್ನೋ ಶಕ್ತಿ ಅಥವಾ ಭರವಸೆ ಇದೆಯಾ ನಿಮ್ಗೆ? ಅಲ್ಲ ಗುರುಗಳೇ, ಏನಂದ್ರೆ ಅವ್ರೇನ್ ಒಂದೇ ಸಲ ಅಷ್ಟೂನು ಒಂದೇ ತಾವ್ ಕಾಣಿಲ್ಲ. ಇವಾಗ ಅವ್ರ ಹಂತವಾಗಿ ನಿಮಗೆ ಸಂಬಳ ಬರೋದ್ರಲ್ಲೇ ಕೊಡಿ ಅಂತಾನೆ ಅವ್ರು ಹೇಳಿರೋದು. ಈಗ ನಾನು ಅದನ್ನೇ ಹೇಳ್ತಿರೋದು, ಅದು ಹಂತವೋ ಒಬ್ಬರ ಹತ್ರನೋ 500 ಜನರ ಹತ್ರನೋ ವಿಷಯ ಅದಲ್ಲ. ವಿಷಯ ಏನಂದ್ರೆ ಅವರು ನನ್ಗೆಲ್ಲೋ ಕೋಟಿ ಬರೋದಿದೆ ಅದೆಲ್ಲ ಸುಳ್ಳವ, ಅಥವಾ ಆ ಮಾರ್ಗದಲ್ಲಿ ಬರೋದಾಗಿದ್ರೆ ಈ ಸ್ಥಿತಿಗೆ ಯಾಕೆ ಬರ್ತಿದ್ರು? ಬರ್ತಾ ಇದ್ರು ಹೇಳಿ. ಅಂದ್ರೆ ಆಮೇಲೆ ಇನ್ನೊಂದೇನು ಅವ್ರಿಗೆ ಹೋದ್ರು ಅಂತಿಮ ಸತ್ಯ ಅಂದ್ರೆ ಅದ್ ನಿನ್ ಮೇಲೆ ಬರುತ್ತೆ, ಅಥವಾ ಗಂಡನ ಮೇಲಿನ ಮಮಕಾರಕ್ಕೆ ಅದ್ ನೀನೇ ವಹಿಸ್ಕೊಳ್ಬೇಕು. ಇನ್ನೊಂದೇನ್ ಗುರುಗಳೇ ಅಂದ್ರೆ, ಇವತ್ತು ಅಕ್ಕ ಬರ್ಲಿಲ್ಲ ವಹಿಸ್ಕೊಳಕ್ಕೆ, ನಾನು ಹೋದೆ. ಇವತ್ತು ನಮ್ಮ ಅಕ್ಕ ಸರಿ, ನಾನೇನ್ ಗೊತ್ತಾ, ಬೇಡ ಬಿಟ್ಟು ಬಂದ್ಬಿಡು, ನನ್ನ ಹತ್ರ ಬಾ, ಕಷ್ಟನೂ ಸುಖನೂ ಇಬ್ರು ಅವ್ರು ಬರಕ್ ರೆಡಿ ಇಲ್ಲ ನಮ್ಮ ಹತ್ರ. ಗುರುಗಳೇ ಅರ್ಥ ಆಯ್ತು ಕೇಳಿಸ್ತಿದೆ ಗುರುಗಳೇ? ಕೇಳಿಸ್ತೈತೆ. ಬನ್ನಿ ಇಬ್ರು ಸೇರಿ ದುಡ್ದು ತೀರ್ಸೋಣ, ಎಷ್ಟೋ ತೀರ್ಸೋಣ ಅಂದ್ರೆ ಅವ್ರು ಬರಕ್ ರೆಡಿ ಇಲ್ಲ. ಅವ್ರಿಗೆ ಏನು ಅಂದ್ರೆ ಒಂದೇ ಸಲ ಕೋಟಿ ಕೊಡ್ಬೇಕು. ನೀವಾ? ನಾನು
ಅಷ್ಟು ಕೋಟಿ ಒಂದೇ ಸಲಿ ಟೋಟಲ್ ಅಮೌಂಟ್ ಎಷ್ಟೈತೋ ಅಷ್ಟಾಗ್ಲಿಲ್ಲ ಅಂದ್ರೂ ಅಷ್ಟೇ ಸ್ವಲ್ಪ ಜಾಸ್ತಿ ಲಕ್ಷ ತರ ಆ ತರ ಕೊಡ್ಬೇಕು ಅವ್ರಿಗೆ. ನಿನ್ನ ತವ್ರ ಮನೆಯವ್ರು ಕೊಡ್ಲಿ ಅನ್ನೋ ನಿರೀಕ್ಷೆ ಅವ್ರಿಗಿದೆಯಾ? ಇತ್ತು. ಇದೆ ಇದೆ ಇದೆ. ಅಲ್ಲ, ನಾನ್ ಕೊಡ್ತೀನಿ. ನಮ್ಮ ಅಣ್ಣ ಹೆಣ್ಮಗಳಾಗಿ ಹೇಳಿ ಯಾಕೆ ಕೊಡ್ಬೇಕು ಅವರು ಅಂತ. ನಮ್ಮ ಅಣ್ಣ ಯಾಕೆ ಕೊಡ್ಬೇಕು ಕೊಡ್ಬೇಕು ಹೇಳಿ? ಇವತ್ವರೆಗೂ ನಮ್ಮ ಅಣ್ಣ ತುಂಬಾ ನನ್ನ ಇದುವರೆಗೂ ನನ್ ಮದ್ವೆ ಮಾಡಿದೀನಿ ಒಂದು ಸಣ್ಣ ಕಾರಣಕ್ಕೆ ಒಳ್ಳೆ ಮಗು ತರ ಜೋಪಾನೆ ಮಾಡೋನು. ಅವನ್ ಸಂಸಾರ ಅವನ್ ಲೈಫ್ ನ ಸೆಟ್ಲ್ ಮಾಡ್ಕೊಳದ್ ಬೇಡವಾ? ನಮ್ಮನ್ನೇ ನೋಡ್ಕೊಂಡ್ ಕೂತ್ಕೊಂಡ್ರೆ ನೋಡುವ, ಎಲ್ಲಾರು ಮಾಡಿದ್ನು ತೊಳ್ಕೊಂಡು ಕೂತ್ಕೊಳ್ಳಿಕ್ ನಿಮ್ಮ ಅಣ್ಣ ಹುಟ್ಟಿಲ್ಲ. ಮತ್ತೊಂದು ಹೆಣ್ಮಗಳಾಗಿ ನೀನ್ ಎಲ್ಲಿ ಬೇಜಾರು ಮಾಡ್ಕೊಳ್ತೀಯ ಅಂತ ಕೆಲವೊಮ್ಮೆ ತೀರಾ ಕೈ ಇಡೋದ್ರ ಬದಲು ಒಂದು ಬೆರಳಾರ ಇಟ್ಟು ನಿನಗೆ ಸಮಾಧಾನ ಮಾಡ್ಲಿಕ್ಕೆ ಬೆರಳಿಡ್ಲಿಕ್ಕೆ ಬರ್ತಾರೆ, ಆಮೇಲೆ ಅವ್ರ ಬೆರಳು ಕಟ್ಟಾಯ್ತದೆ. ಪೂರ್ಣ ಬರೋಕ್ಕಾಗಲ್ಲ, ಒಂಚೂರು ಏನೋ ಮಾಡೋಣ ಅಂತ ಬರ್ತಾರೆ, ಆಮೇಲೆ ಅವರು ಕೆಟ್ಟವರಾಗ್ಬಿಡ್ತಾರೆ. ಈಗ ನಾನು ಹೇಳೋದು, ಈ ಹಂತಕ್ಕೆ ಹೋದ್ಮೇಲೆ ಇಲ್ಲಿಗೆ ಬಂದಾದ ಮೇಲೂ ಸಾಲ ಕೊಟ್ಟಿರೋರ ವಿರುದ್ಧ ನಿಂತ್ಕೋ ಅಂತ ಅಂದಾಗ ನೋಡವ, ಈ ಜನ್ಮದಲ್ಲಿ ಧರ್ಮಕ್ಕೆ ನಡ್ಕೊಳ್ಳೋದೇ ದೇವರ ಪೂಜೆ. ನನ್ನ ಗಂಡನಾಗ್ಲಿ ಮಕ್ಕಳಾಗ್ಲಿ ಯಾರೇ ಆಗಲಿ, ಯಥೋ ಧರ್ಮ ತಥೋ ಜಯ, ಎಲ್ಲಿ ಧರ್ಮವೋ ಅಲ್ಲಿ ಜಯ. ನಾನು ನನ್ನವರಿಗೋಸ್ಕರ ಧರ್ಮಕ್ಕೆ ವಿರುದ್ಧ ಆದರೆ ಧರ್ಮವು ರಕ್ಷತಿ ರಕ್ಷಿತ. ನೀನು ಧರ್ಮ ಕಾಪಾಡಿದ್ರೆ ನಾಳೆ ನಿನ್ನ ಮಕ್ಕಳನ್ನಾದರೂ ನಿನ್ನನ್ನಾದರೂ ಅದು ಕಾಪಾಡುತ್ತೆ. ಇಲ್ಲ ನನ್ನ ಗಂಡನ್ನು ಉಳಿಸ್ಕೊಳ್ಳೋ ಕಾಲ ಎಂಥದ್ದು ಅಂದರೆ, ಅಥವಾ ಆ ಪರಿಸ್ಥಿತಿ ಎಂಥದ್ದು ಅಂದರೆ, ಏನೋ ಗಂಡನ ತಪ್ಪಿಲ್ಲದೆ ಹೋದರೂ ಹಿಂಗೆ ದೂರ್ತಾ ಇದ್ದಾರೆ, ಸುಳ್ಳು ಆಪಾದನೆ ಮಾಡ್ತಿದ್ದಾರೆ, ಆಗ ನಿಂತ್ಕೊಳ್ಬೋದು. ಅಥವಾ ಗಂಡನಿಗೆ ಬುದ್ಧಿ ಬಂದಿದೆ, ಆತ ಕಾಲಾವಕಾಶ ಕೇಳ್ತಿದ್ದಾನೆ, ಆದರೂ ಆ ಕಡೆಯವ್ರು ಯಾಕೋ ಒತ್ತಡ ಆಗ್ತಿದ್ದಾರೆ ಅಂದ್ರೆ ಆಗ ನಿಂತ್ಕೊಳ್ಬೋದು. ಇಲ್ಲಿ ಬುದ್ಧಿನೇ ಬಂದಿಲ್ಲ. ಇಲ್ಲ ಗುರುಗಳಿಗೆ ಬಂದಿಲ್ಲ. ಆತನಿಗೆ ಯಾವುದೇ ಪಶ್ಚಾತ್ತಾಪ ಇಲ್ಲದ ಸಮಯದಲ್ಲೂ ಮತ್ತೆ ನೀನು ಅದ್ರ ಪರ ನಿಲ್ಲೋಕ್ಕಾಗಲ್ಲ. ಒಂದು. ಎರಡನೇದು, ಅಯ್ಯೋ ನನ್ನ ಮಕ್ಕಳಿಗೆ ಅವ್ರು ಶಾಪ ಆಗ್ತಾರೆ. ನೋಡವ, ಎಂದೊಂದು ಮಾತು ಬಹಳ ಹಿರಿಯರು ಬಹಳ ಕಾಲದಿಂದ ಆಡ್ಕೊಂಡು ಬಂದಿದ್ದಾರೆ. ಏನು, ನಾವು ಮಾಡಿದ ನಮ್ಮ ಮಕ್ಕಳಿಗೆ ಅನುಭವಿಸ್ಬೇಕಾಗುತ್ತೆ, ನಾವು ಮಾಡಿದ ನಮ್ಮ ಮಕ್ಕಳು ಅನುಭವಿಸ್ಬೇಕಾಗುತ್ತೆ ಅನ್ನೋ ಒಂದು ಇದು ಸುಮ್ಮನೆ ಏನೋ ಒಂದು ಕಾರಣಕ್ಕೆ ಬಂದಿದ್ದೇ ಹೊರತು ಇದು ಸತ್ಯ ಅಲ್ಲ. ಈಗ ನೋಡವ, ನಮ್ಮ ಕಾನೂನಿನಲ್ಲೇ ಅಪ್ಪ ಮಾಡಿದ ಕೊಲೆಗೆ ಮಗನಿಗೆ ಶಿಕ್ಷೆ ಕೊಡ್ತಾರ? ಅಪ್ಪ ಏನೋ ಕೊಲೆ ಮಾಡ್ದ, ಏನೋ ಕೇಳಿಸ್ಕೊ, ಅದನ್ನ ನೀನು ಜ್ಞಾನದ ದೃಷ್ಟಿಯಿಂದ ನೋಡ್ಬೇಕು. ಸುಮ್ಮನೆ ನಂಗೆ ಎಮೋಷನಲ್ ಆಗಿ ಕೇಳಿಸ್ಕೊ. ನಮ್ಮ ಕಾನೂನಿನಲ್ಲೇ ತಾಯಿ ಮಾಡೋದಕ್ಕೆ ಮಗನಿಗೆ ಶಿಕ್ಷೆ ಇಲ್ಲ, ಗಂಡ ಮಾಡಿದಕ್ಕೆ ಹೆಂಡತಿಗೆ ಶಿಕ್ಷೆ ಇಲ್ಲ, ಅಥವಾ ಅಪ್ಪ ಮಾಡಿದಕ್ಕೆ ಮಕ್ಳಿಗೆ ಶಿಕ್ಷೆ ಇಲ್ಲ. ಯಾರು ಮಾಡಿದ್ರು ಅವ್ರೇ ಅನುಭವಿಸ್ಬೇಕನ್ನ. ನಿಮ್ಮ ಅಪ್ಪ ಕೊಲೆ ಮಾಡಿದಾನೆ, ಬರೋ ನೀನ್ ಜೈಲಿಗೆ ಅಂತ ಮಗನ್ ಕರ್ಕೊಂಡು ಹೋಯ್ತಾರ? ಅಂದ್ರೆ ಈ ಮನುಷ್ಯ ಮಾಡಿರೋ ಕಾನೂನಿನಲ್ಲೇ ಇದಿಲ್ಲ, ಇದು ತಪ್ಪು, ಅವ್ರು ಮಾಡಿರೋದು ಅವರೇ ತಿನ್ನಬೇಕು ಅನ್ನೋದಾದ್ರೆ ದೇವರು ಮನುಷ್ಯರಿಗಿಂತ ಹೀನನ ಅಲ್ವಾ? ಅವನು ಮಾಡಿದ ಇವನಿಗೆ ಶಿಕ್ಷೆ ಕೊಡುವಷ್ಟು ದೇವರು ದಡ್ಡ ಇಲ್ಲ. ಕರ್ಮ ಹಂಗಿಲ್ಲ. ಯಾರೋ ಸುಮ್ಮನೆ ಹಿರಿಯರು ಹಂಗೆ ಹೇಳಿದ್ದಾರೆ, ಹಂಗಾದ್ರೂ ಮನುಷ್ಯ ಅಯ್ಯೋ ನನ್ನ ಮಕ್ಕಳಿಗೆ ಮುಂದೆ ತೊಂದರೆ ಆಗುತ್ತಂತಪ್ಪ ಅನ್ನೋ ಭಯದಲ್ಲಾದ್ರೂ ತಪ್ಪುಗಳು ಕಡಿಮೆ ಮಾಡಲಿ, ಇನ್ನೊಬ್ರಿಗೆ ಅನ್ಯಾಯ ಮಾಡದೇ ಇರಲಿ ಅಂತ ಒಂಚೂರು. ಯಾಕಂದ್ರೆ ಯಾರಿಗೂ ಮಕ್ಕಳಂದ್ರೆ ಇಷ್ಟ ಅಲ್ವಾ? ಸೊ ಮಕ್ಕಳಿಗೇನು ಆಗ್ಬಿಡುತ್ತೆ ಅಂತ ಒಂದು ಭಯ ಹುಟ್ಟಿಸಿದ್ರೆ ಅವ್ರ ಪಾಪಗಳನ್ನ ಕಡಿಮೆ ಮಾಡ್ತಾರೆ ಅಂತ ಹಿಂಗೆ ಹೇಳಿದ್ದಾರಷ್ಟೇ. ಈ ಗಂಡ ಮಾಡ್ಬಿಟ್ಟಿದ್ದಾನೆ, ಅವರೆಲ್ಲ ನಿನ್ನ ವಂಶ ನಾಶವಾಗಿ ಹೋಗ್ಲಿ, ನಿನ್ನ ಮಗನಿಗೆ ಹಂಗಾಗಲಿ ಹಿಂಗಾಗಲಿ. ಏನಿಲ್ಲ ತಾಯಿ, ನಿನ್ನ ಮಗು ಏನು ಕರ್ಮದ ಚೀಲ ಹೊತ್ಕೊಂಡು ಬಂದಿದೆ ಅದನ್ನೇ ಅನುಭವಿಸ್ಬೇಕು ಹೊರತು ನಿನ್ನ ಕರ್ಮ, ನಿನ್ನ ಗಂಡನ ಕರ್ಮ ಅನುಭವಿಸೋಕೆ ಅದು ಬಂದಿಲ್ಲ. ಬಟ್ ವಾತಾವರಣದಲ್ಲಿರೋ ಕಾರಣಕ್ಕೆ ಅವರು, ಅಂದರೆ ಪಕ್ಕದ ಮನೆಯಲ್ಲಿ ಏನೋ ಸಿಲಿಂಡರ್ ವಾಸನೆ ಬಂತು, ಢಮ್ ಅಂತು, ಏನೋ ಆಯಿತು ಅಂದಾಗ ಪಕ್ಕದ ಮನೇಲಿ ಇರೋ ಕಾರಣಕ್ಕೆ ನೀನು ಆ ದುಃಖ ಒಂಚೂರು ವಾಸನೆ ಕುಡಿಬೇಕು ಅನ್ನೋದು ಬಿಟ್ಟರೆ, ಯಾಕಂದರೆ ವಾತಾವರಣದಲ್ಲಿ ಅಲ್ಲಿ ಏನೋ ಆಯಿತು ಅಂದರೆ ಅದು ನನ್ನ ಕಣ್ಣು ಮೂಗು ಕಿವಿ ನಾಲಿಗಿರುವುದರಿಂದ ನನಗೂ ಅದು ಬಡದೇ ಬಿಡಿಯುತ್ತೆ ಸ್ವಲ್ಪ. ಅದು ವಾತಾವರಣದ ಕಾರಣಕ್ಕೆ. ಅಂದರೆ ಇಂಥ ಗಂಡ ಅಥವಾ ಇಂಥ ಅಪ್ಪ ಇಂಥ ತಾಯಿ ಇರೋದರಿಂದ ಒಂಚೂರು ಪ್ರಭಾವ ಬೀರುತ್ತೆ ಅನ್ನೋದು ಬಿಟ್ಟರೆ ಇವ್ರು ಮಾಡಿದಕ್ಕೆ ಇವರೇ ತಿನ್ನಬೇಕು ಅಂತಿಲ್ಲ. ಹಾಗಾಗಿ ಆ ಶಾಪಗಳಿಗೆಲ್ಲ ನೀನು ವರಿ ಮಾಡಿಕೊಳ್ಬೇಡ. ನನ್ನ ಗಂಡ ಮಾಡಿದಕ್ಕೆ ಇವರು ಎಲ್ಲ ಬಂದು ಹಿಂಗೆ ನಟಿಕೆ ಮುರಿತಾರೆ, ಶಾಪ ಹಾಕ್ತಾರೆ, ಮಣ್ಣೆರಿಸ್ತಾರೆ. ಇದು ಯಾವುದು ನೋಡವ, ಎಲ್ಲಿವರೆಗೂ ಈ ಪಾಪದಲ್ಲಿ ನಿನ್ನ ಮಗು ಭಾಗಿಯಾಗಲು ಅಲ್ಲಿವರೆಗೂ ನಿನ್ನ ಮಗುವಿಗೆ ಇದರಿಂದ ಯಾವುದೇ ತೊಂದರೆ ಇಲ್ಲ. ಆದರೆ
ಈ ಗಂಡನ ಅನ್ಯಾಯಗಳನ್ನು ಅಥವಾ ಈ ದುರ್ಬುದ್ಧಿಗಳನ್ನು ಪರವಹಿಸ್ಕೊಂಡು ನೀನು ಹೋದರೆ ನೀವೆಲ್ಲರೂ ಅದರ ಫಲವನ್ನು ಅನುಭವಿಸಬೇಕಾಗುತ್ತೆ. ಅದಕ್ಕೆ ನಾನೇನು ಹೇಳ್ತೀನಿ, ನಿನ್ನ ಕೈಲಾದಷ್ಟು ನೀನೇನು ಮಾಡಬೇಕು ಮಾಡ್ತಾ ಹೋಗು. ಆದರೆ ಗಂಡ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡು ಅಥವಾ ಅವ್ರ ವಿರುದ್ಧ ಮಾತಾಡು, ಇಂಥ ಯಾವುದೇ ಸ್ಥಿತಿ ಬಂದರೂ ಆ ಧರ್ಮದ ಪರ ನಿಲ್ಲೋದಿದೆಯಲ್ಲ, ಅದ್ರ ಬದಲು ನಮ್ಮನ್ನು ನಾವು ಕೊಂದುಕೊಂಡಂಗೆ ಅರ್ಥ ಅದು. ಅದು ಬಿಟ್ಟು ನೀನು ಹೌದವ್ವ ಒಂದು ನಿನ್ನ ಗಂಡನ ಪರ ಈಗ ನಿಂತೆ ಅನ್ಕೋ, ಅದಿನ್ನೂ ಜಾಸ್ತಿ ಮಾಡ್ತಾನೆ, ಆ ಪಾಪಕ್ಕೆ ನೀನು ಕಾರಣ ಅದೇ ಅಲ್ವಾ? ಹೌದಲ್ಲ? ಸೊ ಆತನ ತಾಯಿ ನಿನ್ನ ಅತ್ತೆ, ಅಯ್ಯೋ ನನ್ನ ಗಂಡನ ಅಲ್ಲೇ ಇಟ್ಕೊಂಡು ನನಗೆ ಸುಳ್ಳು ಹೇಳ್ಬಿಟ್ರಲ್ಲ. ಈ ಮಕ್ಕಳ ಮೇಲಿನ ವ್ಯಾಮೋಹ ನಿನ್ನ ಮಗನ್ನು ಅಲ್ಲಿ ಮುಖ್ಯ ಮಾಡೋದೇ ಇಲ್ಲ. ಅವ್ರ ಮಗ ಮುಖ್ಯ. ಆನಂದ ಮಗ ಇದ್ರೆ ಸೊಸೆ, ಮಗ ಇದ್ರೆ ಅಂದ್ರೆ ಅಲ್ರಿ ಸರ್, ಏನಂದ್ರೆ ಅವ್ರು ತಪ್ಪು ಮಾಡ್ಬೇಕಾದ್ರೆ ಏನಕ್ಕೆ ಅವ್ರು ಹೇಳಲಿಲ್ಲ? ಏನಂದ್ರೆ ಅವ್ರಿಗೆ ಗೊತ್ತಿತ್ತು ಈ ತರ ನನ್ ಮಗ ಈ ತರ ತಪ್ಪಾರಿಲ್, ನನ್ ಮಗ ಮಗಳು ಇಬ್ರು ಹೋಗ್ತಾವ್ರೆ, ಬೇಡ ಕಣೋ ನೀನ್ ಹೋಗ್ತಿರೋದು. ನಾನು ಹೇಳ್ತಾ ಇದ್ದೆ, ಬೇಡ ಬೇಡ ಈ ತರ ಹಾಕ್ಬೇಡ, ಅಮೌಂಟ್ ಹಾಕ್ಬೇಡ. ಆಮೇಲೆ ಇನ್ನೊಬ್ಬ ಏನು ಅಂದ್ರೆ ಈ ತರ ಜಮೀನ್ ವಿಷಯ ನನಗೆ ಗೊತ್ತೇ ಇಲ್ಲ. ಅವ್ರ ಅವ್ವನೂ ಅದ್ರಲ್ಲಿ ಭಾಗಿ, ಅವ್ರ ಅಮ್ಮನೂ ಭಾಗಿಯಾಗಿದ್ರು, ಎಲ್ಲ ಗೊತ್ತಿದ್ದು ಬೇಡ. ನಾನು ಹೇಳ್ತಾ ಇದ್ದೆ ತಾನೇ ತಪ್ಪು, ಇದು ಬೇಡ ಮಾಡ್ಬೇಡ ಅಂದಾಗ ಅವ್ರು ಹೊಡೆದ್ರು. ನಾನು ಇವನ್ ನಾನು ಪ್ರೆಗ್ನೆಂಟ್ ಇದ್ದೆ, ಅವಾಗ್ಲೂ ಅವ್ರ ಅವ್ವನು ಸಪೋರ್ಟ್ ಆಗಿ ಇಬ್ರು ಹೊಡೆದ್ರು ನನ್ಗೆ. ನಿಮ್ಗೇನ್ಕೆ ಅವ್ನ ಗಂಡ್ಸು ಅನ್ನೋ ತರ ಸಪೋರ್ಟ್ ಮಾಡಿದ್ರು. ಆಮೇಲೆ ಡಿಲಿವರಿ ಆದ ಬೆಳಗ್ಗೆನೇನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬಿಟ್ರು. ಆಮೇಲೆ ನಮ್ಮ ಅಮ್ಮ ನಮ್ಮ ಅಣ್ಣ ಇಬ್ರು ಅಂದ್ರೆ ಚೆನ್ನಾಗಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ನನ್ನ. ಏನಿಲ್ಲ ಅಂದ್ರೆ ಎಲ್ಲ ಕೊಡ್ತಿದ್ರು. ಏನಾಯ್ತೋ ಏನೋ ಗೊತ್ತಿಲ್ಲ, ನಾನು ಪ್ರೆಗ್ನೆಂಟ್ ಆದೆ. ಅವತ್ತಿನ ಬೀಚಿಗೆ ಫುಲ್ಲು ಚೇಂಜ್ ಆಗ್ಬಿಟ್ಟು. ಏನೂ ಇಲ್ಲವ ನನ್ನ ಪ್ರಕಾರ. ಒಂದು ಸರ್ಕಾರಿ ಕೆಲಸ ಅಂದ್ರೆ ಇವತ್ತು ಎಷ್ಟೋ ಯುವಕರು ಅಥವಾ ಎಷ್ಟೋ ಜನರು ಆ ಸ್ಥಾನಕ್ಕೋಸ್ಕರ ಬಡದಾಡ್ತಾರೆ, ಒದ್ದಾಡ್ತಾರೆ, ನಿದ್ದೆ ಬಿಟ್ಟು ಊಟ ಬಿಟ್ಟು ಎಷ್ಟು ಕಷ್ಟಪಡ್ತಾರೆ. ಅದನ್ನ ತ್ಯಜಿಸಿದ ಮರುಕ್ಷಣವೇ ಅಲ್ಲಿಂದ ಒಂದು ದೊಡ್ಡ ದರಿದ್ರ ಶುರು ಆಯ್ತು ನೋಡವಾ. ಅಂದ್ರೆ ಅಂತದ್ದು ತ್ಯಜಿಸಬೇಕು ಅಂದ್ರೆ ಯೋಚನೆ ಮಾಡ್ಕೋ. ಅವರ ಬುದ್ಧಿಯ ಮಟ್ಟ ಹೊಡೆದ್ರೆ ಆನೇನೇ ಹೊಡಿಬೇಕು ಅನ್ನೋ ಬುದ್ಧಿ ಎಲ್ಲ ಒಳ್ಳೇದಲ್ಲ. ಏನೋ ಅಂದ್ರೆ ಹನಿ ಹನಿ ಸೇರಿ ಹಳ್ಳ, ತೆನೆ ತೆನೆ ಸೇರಿ ಬಳ್ಳ ಅನ್ನೋ ಹಾಗೆ ತಿಂಗಳ ಸಂಬಳ ಸೇರಿನೇ ನಾನು ಉದ್ಧಾರ ಆಗಬೇಕು ಹೊರತು ಒಂದೇ ಸಲ ತರ್ತೀನಿ ಅಂದರೆ ಯಾವತ್ತೂ ಅಷ್ಟೇ. ಒಂದು ಚೂರು ಮಳೆ ಬಂದರೆ ರೈತನಿಗೆ ಬೆಳೆ ಬರುತ್ತೆ ಹೊರತೆ ಒಮ್ಮೆಲೆ ಎಲ್ಲ ಬಂದ್ರೆ ಕೊಚ್ಕೊಂಡು ಹೋಗುತ್ತಲ್ಲವಾ. ಇವಾಗ್ಲೂ ನಾನು ಕರೆದು ಬನ್ನಿ ಮಾಡಿ ಬನ್ನಿ ಅಂತ ಕರೆದ್ರು ಬೇಡ, ಬೇಕಿದ್ರೆ ನೀನ್ ಮಾಡ್ಕೊ, ನನ್ಗೆ ಬೇಡ ಕೆಲಸ. ಆಯಿತು, ಆದರೆ ನೀನೊಂದು ತಿಳ್ಕೊ, ಈಗ ಇದು ಬಂದಿರೋ ವಿಚಾರ ನೀನು ಆ ಗಂಡನ ಕೆಲಸ ನೀನು ತಗೊಂಡು ಅದನ್ನು ಮುಂದುವರಿಸ್ಕೊಂಡು ಅಂದ್ರೆ ಯಾರ್ದೋ ಮಾತು ಕೇಳಿ ನೀನು ಇದನ್ನು ಬಿಟ್ಟೆ ಅಂದ್ರೆ ನಾಳೆ ಇಲ್ಲ ಬಿಡಿ ಗುರುಗಳು ಹೇಳ್ತಾರೆ ಜನಗಳು. ಅಯ್ಯೋ ಇವನ್ ನನ್ನ ಹತ್ರ ಪಕ್ಕದಲ್ಲಿ ಇರೋರೆ ನಾನು ತುಂಬಾ ಇವಾಗ ಆ ಕೆಲ್ಸಕ್ಕೆ ಹೋಗ್ತಿರೋ ತುಂಬಾ ಫೇಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಬಿಡ್ತಾರ ಜನಗಳು ಸುಮ್ನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಏನು 108 ಹೇಳ್ತಾರೆ. ನಾನು ಹೇಳ್ತೀನಿ ನನ್ ಕೆಲ್ಸ ಯಾರೇ ಏನೇ 1000 ಬಂದ್ರು 6 ತಿಂಗಳು ಮಗು ಬಿಟ್ಟು ಹೋಗಿ ಮಾಡ್ತಾ ಇದ್ದೀನಿ ಗುರುಗಳು. 6 ತಿಂಗಳು ಮಗು. ಅದು ನಮ್ ಫ್ಯಾಮಿಲಿ, ನಮ್ ತವ್ರ ಮನೆ ಫ್ಯಾಮಿಲಿ ತುಂಬಾ ಸಪೋರ್ಟಿವ್ ಆಗೈತೆ. ಮಾಡುವ ಆದ್ರೆ ತೀರಾ ಸ್ಟ್ರೆಸ್ ಮಾಡ್ಕೊಳಕ್ ಹೋಗ್ಬೇಡ. ನನ್ನ ಕೈಲಿ ಇಷ್ಟ ಆಗುತ್ತೆ ಅಲ್ಲ ಗುರುಗಳೇ, ನಾನು ಸ್ಟ್ರೆಸ್ ಮಾಡ್ಕೊಂತಿಲ್ಲ. ನನ್ಗೆ ತುಂಬಾ ಮೆಂಟಲಿ ಟಾರ್ಚರ್ ಆಗ್ತಿದೆ. ಅವ್ರು ಬೇಡ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿದೆ. ನನ್ ಕೆಲ್ಸನೂ ಬೇಡ, ಅವ್ರು ಬೇಡ. ದಿನ ಹೇಳಿ ಅರ್ಥ ಮಾಡ್ಸಿ ನನ್ಗೂ ಬೇಜಾರಾಗ್ಬಿಟ್ಟು ಇವನ್ ನನ್ ಬಗ್ಗೆ ಪ್ರೀತಿ ಬೇಡ, ನನ್ ಮಗುಂಗ್ ಒಂದ್ ಫೋನ್ ಮಾಡಿ ಕೇಳಲಿಲ್ಲ, ಹೆಂಗ್ ಅವ್ನಿಗೆ ಹುಷಾರಿಲ್ಲ ಅಂದ್ರೂ ಫೋನ್ ಮಾಡಿ ಕೇಳೋತಿಲ್ಲ. ಈಗ ನಾನು ಹೇಳೋದು ತುಂಬಾ ಹಳೆಯದ. ಈಗ ಗೊತ್ತು ನಿನ್ನ ಮನಸ್ಸಲ್ಲಿ ಒಂದು ಮಗುವಿನ ಜನನ ಅಂದ್ರೆ ತಂದೆಗೊಂದು ಸಂಭ್ರಮ. ಅದನ್ನು ಬಿಟ್ಟು ತಿಂಗಳನ್ಗಟ್ಲೆ ಮಗು ನೋಡೋಕೆ ಬರ್ದಿರೋಷ್ಟು ಏನಿದೆ ಅಂತ ನೀನು ತುಂಬ ನೋವು ಇಟ್ಕೊಂಡಿದೀಯ. ಅಥವಾ ಹೌದು ಅವ್ರದ್ದು ನಿಮ್ಮ ಅತ್ತೆ ಕುರಿತು, ಗಂಡನ ಕುರಿತು, ಇವ್ರ ವರ್ತನೆಗಳ ಕುರಿತು. ಆದ್ರೆ ನಾನು ಹೇಳೋದವ, ಈಗ ಆಗಬೇಕಾಗಿರೋ ಕೆಲಸ ನೋಡ್ಬೇಕೆ ಹೊರತು ಹಿಂದಿಂದನ್ನ ಅವ್ರು ಯಾಕೆ ಹಿಂಗೆ ಮಾಡಲಿಲ್ಲ, ಇವ್ರು ಯಾಕೆ ಹಂಗೆ ಮಾಡಲಿಲ್ಲ, ಅದಂಗೆ ನೋಡುವ. ನಶೆ ಅನ್ನೋದು ಒಬ್ಬ ಮನುಷ್ಯನನ್ನು ಆವರಿಸಿ ಬಿಟ್ರೆ, ಅದು ದುಡ್ಡಿನ ನಶೆಯೋ ಯಾವುದೇ ನಶೆಗಳಾದರೆ, ಅದು ಗಾಂಜಾ ಸಿಗರೇಟ್ ಬೇರೆ ಅಲ್ಲ, ದುಡ್ಡಿನ ನಶೆ ಬೇರೆ ಅಲ್ಲ, ಎಲ್ಲ ಹೆಚ್ಚು ಕಡಿಮೆ ಒಂದೇ. ಮಾರ್ಗ ಬೇರೆ ಬಿಟ್ರೆ ಪರಿಣಾಮ ಒಂದೇ ಅಲ್ವಾ. ಸೊ ಎಲ್ಲರನ್ನು ಮರೆಸಿಬಿಡ್ತವೆ. ಅಲ್ಲಿ ಅಕ್ಕನನ್ನೂ ಕೂಡ ಇವಳು ನನಗೆ ಅನ್ಯಾಯ ಮಾಡುದು ಎಲ್ಲವೂ ಒಂದು ದಿವಸ ನೀನೇ ಕಣ್ಣಾರ ನೋಡ್ತೀಯ. ಯಾರನ್ನು ಈ ದಿನ ಬಿಟ್ಟು ಬದುಕೋದೇ ಇಲ್ಲ, ನನಗೆ ಅವರೇ ಮುಖ್ಯ ಅಂತ, ಇವರೇ ನನಗೆ ಗುಂಡಿ ತೋಡಿದ್ದಾರೆ ಅಂತ ಗೊತ್ತಾಗೋ ದಿನಗಳು ಬೇಗ ಬರ್ತವೆ. ಏನ್ ಗೊತ್ತಾ ಗುರುಗಳೇ, ಅದು ದುಡ್ಡು ಏನಾಯ್ತು ಅಂತ ಹೇಳ್ತೀನಿ ಕೇಳಿ.
ಅವ್ರ ಅಕ್ಕ ಏನ್ ಮಾಡಿದ್ರು, ಅವ್ರು ಸಾಲ ಮಾಡ್ಕೊಂಬಿಟ್ರು. ಏನು ಅಂದ್ರೆ ಈ ತರನೇ ಇನ್ವೆಸ್ಟ್ ಮಾಡಿ 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 ಡಬಲ್ ಆಗುತ್ತೆ ಅಂತ ಮಾಡ್ಕೊಂಡ್ರು. ಆ ಸಾಲ ತೀರ್ಸ್ಕೊಂಡು ಅವ್ರು ಸಾಲ ತೀರ್ಸ್ಕೊಂಡ್ಬಿಟ್ರು ಇವ್ರ ಹತ್ರ ಇಸ್ಕೊಂಡು. ನನ್ಗೆ ಗೊತ್ತಿಲ್ದಂಗೆ ಬಡ್ಡಿಗೆ ಅಂತಾನೆ ಇವ್ರ ಹತ್ರ ಬಡ್ಡಿ ಕೊಡು ಅಂತಾನೆ ಪಾಪ ಅಷ್ಟು ಚೆನ್ನಾಗಿದ್ರು, ಅಷ್ಟು ದುಡ್ಡು ಇವ್ರ ಹತ್ರ ಇತ್ತು. ಅದ್ ಮಾಡು ಇದ್ ಮಾಡೋಣ ಅಂತೆಲ್ಲ ಆಸ್ತಿ ಅವ್ರನ್ನ ಹಾಳು ಮಾಡ್ಬಿಟ್ಟು ಏನ್ ಮಾಡೋಣ, ಕೋಟಿ ಬರುತ್ತೆ ಅದಕ್ಕೆ ಇನ್ವೆಸ್ಟ್ ಮಾಡು, ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಇನ್ನ 2 ಲಕ್ಷ ಬರುತ್ತೆ ಅನ್ನೋ ತರ ಮಾಡಿ ಅವ್ರ ಸಾಲ ಎಲ್ಲ ತೀರಿಸ್ಕೊಂಡ್ಬಿಟ್ರು. ಅವ್ರಿಗೇನು 100 ರೂಪಾಯಿ 200 ರೂಪಾಯಿ ಒಂದ್ 2,000 3,000 ಕೊಟ್ಬಿಟ್ಟು ಯಾವ್ದೋ ಏನೋ ಒಂದ್ ಸಮಸ್ಯೆ ಇದ್ದಾಗ ಕೊಟ್ಬಿಟ್ಟು ಸರಿ ಮಾಡ್ಬಿಡೋರು. ಆದ್ರೂ ನನ್ ಗಂಡಂಗ್ ಏನಕ್ಕೆ ಈ ತರ ಬುದ್ಧಿ ಬಂದಿಲ್ಲ, ಬೇಡ ನನ್ನ ಮಕ್ಕಳು ನಾನು ಹೇಳ್ತಾ ಇದ್ದೀನಿ ದುಡಿಯೋಣ ಬಾ ನನ್ ಗಂಡ ಬಿಟ್ಟೋದಾಗಿಂದ ಸಮಾಜ ನನ್ನ ತುಂಬಾ ಒಂಥರ ನೋಡ್ತು, ಇವತ್ತು ನೋಡುತ್ತೆ. ನನಗೆ ಗೌರವ ಕೊಡ್ತಿದ್ದವ್ರು ಗೌರವ ಕೊಡಲ್ಲ. ಅದಕ್ಕೆ ಬೇಜಾರು ಮಾಡ್ಕೊಳ್ಬೇಡವ. ಈಗಿರೋ ದಾರಿ ಇಷ್ಟೇ, ನಿನ್ನ ಗಂಡ ನಿನ್ನ ಅಕ್ಕ ಇವರ ಬದಲಾವಣೆ ಕಾಯ್ತಾ ಕೂರಬೇಡ. ಏನೇ ಬಂದರೂ ಧರ್ಮದ ದಾರಿ ಬಿಡಬೇಡ. ನಿನ್ನ ದುಡಿಮೆ ಅಥವಾ ನಿನಗೊಂದು ಜಾಬ್ ಸಿಕ್ಕಿದೆಯಲ್ಲ, ಅದು ಯಾರ ಭಿಕ್ಷೆನೂ ಅಲ್ಲವ, ನಿನ್ನ ಪಾಲಿಗಿತ್ತು ನೀನು ತಗೊಂಡಿದ್ಯಾ. ಈ ಲೋಕದಲ್ಲಿ ಕೇಳಿಸ್ಕೊ, ನಿನ್ನ ಪಾಲಿಗೆ ಬರುವ ಪ್ರತಿಯೊಂದು ಕೂಡ ಯಾರು ಹಾಕಿದ ಭಿಕ್ಷೆ ಅಲ್ಲ, ನಿನಗೆ ಆ ಋಣ ಇದ್ದರೆ ಬರುತ್ತೆ, ಆಯ್ತಾ. ಹಾಗಾಗಿ ಈ ಕೆಲಸ ಸಿಕ್ಕಿದೆ ಅಂದ್ರೆ ಅದರ ಅರ್ಥ ಜವಾಬ್ದಾರಿ ಹೆಚ್ಚಾಗಿದೆ ಅಂತ. ಇವರನ್ನು ದೂಷಿಸ್ತಾ ಕೂತ್ಕೊಳ್ಳೋದ್ರ ಬದಲು ಮುಂದೇನು ಮಾಡಬೇಕು ಅಂತ. ಹೆಣದ ಮುಂದೆ ತುಂಬ ಹೆಣದ ಮೇಲೆ ಅಥವಾ ಸತ್ತಿರೋರ ಮೇಲೆ ಅದು ಎಷ್ಟೇ ಪ್ರೀತಿ ಇರ್ಬೋದು, ಆದರೆ ನಾನು ಮುಂದೆ ಕಾರ್ಯಗಳು ಮಾಡಿದೆ, ಗುಂಡಿ ತೋಡೆ ಅದನ್ನು ಸಂಸ್ಕಾರ ಮಾಡಿದೆ, ನಂಗೆ ತುಂಬ ಇಷ್ಟ ಅಂತ ದಿನಗಳುಗಟ್ಟಲೆ ನಾನು ಹೆಣದ ಮುಂದೆ ಕೂತ್ಕೊಂಡ್ರೆ ವಾಸನೆ ಬರುತ್ತೆ. ಮುಂದಿನ ಕೆಲಸ ಅಂತ ಮಾಡಬೇಕವ. ಈಗ ನೀನು ಬುದ್ಧಿವಂತಳಾಗಿ ನೀನು 4 ಕಾಸು ಕೂಡಿಟ್ಕೊಂಡು ಮಗುಗೆ ಸಂಸ್ಕಾರ ಕೊಟ್ಕೊಂಡು ವಿದ್ಯೆ ಕೊಡಿಸ್ಕೊಂಡು ನಿನ್ನ ಗಂಡ ಅಯ್ಯೋ ಹಿಂದೆ ಯಾಕೆ ಹಿಂಗೆ ಮಾಡಿದ್ರು, ಇವರೆಲ್ಲ ಯಾಕೆ ಹಿಂಗೆ ಮಾಡಿದ್ರು, ನಮ್ಮ ನಾದ್ನಿ ಯಾಕೆ ನನ್ನ ಗಂಡನಿಗೆ ಹಿಂಗೆ ಅನ್ಯಾಯ ನೋಡಬ್ಬ, ಆತನಿಗೊಂದು ಬುದ್ಧಿ ಬರದ ಹೊರತು ನಿನ್ನ ನಾದ್ನಿ ಅಲ್ದಿದ್ರೆ ಇನ್ನೊಬ್ಬ ಕೆಡಿಸ್ತಾನೆ. ಬುದ್ಧಿ ಇವ್ರಿಗಿರ್ಬೇಕಲ್ವ, ಆಯ್ತವ. ನಿನ್ನ ನಾದ್ನಿ ನಾಳೆ ಸರಿ ಹೋದ್ರು ಹಿಂಗೆ ಕೆಡೋ ಬುದ್ಧಿ ಇದ್ರೆ ಇಲ್ಲಲ್ದಿರಿ ಇನ್ನೊಂತ ಕೆಡ್ತಾರೆ. ಹೊರಗಿನದನ್ನ ದೂಷಿಸಿ ಪ್ರಯೋಜನ ಇಲ್ಲವ. ಹೌದು, ಇವ್ರಿಗೆ ಜ್ಞಾನ ಇರ್ಬೇಕಾಗಿತ್ತು. ನಮ್ಮ ಅಣ್ಣನು ಹೇಳಿತ್ತು ಅದನ್ನೇನ, ನಮ್ಮ ಅಣ್ಣ ಹೇಳಿತ್ತು ಅದನ್ನೇ. ಅವ್ರು 1000 ಹೇಳ್ತಾರೆ, ನಿಮ್ ಯಜಮಾನ್ರ ಬುದ್ಧಿ ಎಲ್ಲ ಹೋಗಿತ್ತು, ಅವ್ರಿಗೆ ಜ್ಞಾನ ಇರ್ಲಿಲ್ವಾ? ನಿಂದು ನಂದಾದ್ರೂ ಅಷ್ಟೇ ಅಲ್ವಾ. ನಿನಗೂ ಏನೋ ಇಲ್ಲ 500 ರೂಪಾಯಿ ಹಾಕು 5,000 ಬರುತ್ತೆ, ಇಲ್ಲ 5,000 ಹಾಕು 50,000 ಬರುತ್ತೆ. ಈ ಜಗತ್ತಲ್ಲಿ ಯಾವನ್ 5,000 ಇಸ್ಕೊಂಡು ಏನೂ ಕೆಲಸ ಮಾಡಿಸ್ಕೊಳ್ದೆ 50,000 ಕೊಡು ಹುಚ್ಚಿಡ್ದಿದ್ಯಾ? ಇಂಥ ಆಕರ್ಷಣೆಗಳ ಹಿಂದೆ ಒಂದು ದೊಡ್ಡ ಕುತಂತ್ರ ಇರುತ್ತೆ. ನಾರ್ಮಲ್ ಜನಕ್ಕೆ, ದುಡ್ಡಿನ ಆಸೆ ಹೊಂದಿರೋರಿಗೆ ಇದೆಲ್ಲ ಅರ್ಥವಾಗಲ್ಲ. ನೀನು ಕಷ್ಟಪಟ್ಟು ದುಡ್ದ 5 ರೂಪಾಯಿ ನಿನಗೆ ಸುಖವ ಸಂತೋಷವನ್ನ ಕೊಡುತ್ತೆ ಹೊರತು ಈ ದಾರಿ ಈಗ ನೋಡವ, ಇದು ಯಾವುದನ್ನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಅವರಿಲ್ಲ. ನೀನು ಅವರ ಬದಲಾವಣೆಗೆ ಕಾಯ್ತಾ ಕೂರಬೇಡ. ಗಂಡನ ಬಿಟ್ಟು ಬಿಡ್ತೀನಿ ನೋಡವ, ಇಲ್ಲಿವರೆಗೂ ಬಂದಿದೀಯ, ಒಂದು ಕೆಲಸ ಇದೆ ಆಯ್ತಾ, ಈಗ ಬಿಟ್ಟು ಸಾಧಿಸೋದೇನೂ ಇಲ್ಲ. ಇದ್ರೆ ಬದಲಾಗಿ ಬರಲಿ, ಇಲ್ಲ ಈಗ ನೋಡವ ಸಾಲ ಕೊಟ್ಟಿರೋರು ಪಾಪ ವರ್ಷ ಜೀವನದ ಪೂರ್ತಿ ದುಡಿಮೆನೆಲ್ಲ ತಂದು ಅವ್ರ ಎದೆ ಮೇಲೆ ಹಾಕಿ ಒಂದು ಸೈಟ್ ಕೊಡಿಸಿ ಅಂತ ಅಂದಾಗ ಹಿಂಗೆ ಮೋಸ ಮಾಡ ಯಾರಾದರೂ ಅಷ್ಟೇನವ ವ್ಯಾಗ್ರ ಆಗ್ತಾರೆ. ನಿಂದೊಂದು 5,000 10,000 ಯಾರಿಗೋ ಕೊಡೋ ವಾಪಸ್ ಸರಿಯಾದ ಟೈಮಿಗೆ ಅವ್ರು ವಾಪಸ್ ಕೊಡಲಿಲ್ಲ ಅಂದ್ರೆ ನಿನಗೆ ನೋವಾಗೋದಾದರೆ ಒಂದು 10 ಲಕ್ಷ 30 ಲಕ್ಷ 35 ಲಕ್ಷ ಹಾಕಿ ಹಿಂಗೆ ಕತೆ ಹೇಳ್ಬಿಟ್ರೆ ಯಾರು ಸುಮ್ಮನೆ ಇರ್ತಾರೆ? ಅಂದ್ರೆ ಅವ್ರು ಒಬ್ರ ಹತ್ರನೇ ಇಸ್ಕೊಂಡಿಲ್ಲ. ನಾನು ಹೇಳ್ತಿರೋದು ಕೇಳಿಸ್ಕೊಳ, ಒಬ್ರ ಹತ್ರ ಅಂತ ಅಲ್ಲ, ಅದು ಯಾರು ಆಯ್ತು ಯಾರು ಒಬ್ಬ 10 ರೂಪಾಯಿ ಕೊಟ್ಟಿದ್ದಾನೆ, ಅವ್ನು ದುಡ್ಡಲ್ವಾ ಅದು? ಹೌದೌದು. ನೀನು ಇಡೀ ಸಮುದ್ರವನ್ನು ಸಮಗ್ರವಾಗಿ ನೋಡ್ತಾ ಇದೀಯ, ನಾನು ಒಂದೊಂದು ಹನಿ ನೋಡ್ತಾ ಇದ್ದೀನಿ. ಒಂದೊಂದು ಹನಿನೂ ಮಹತ್ವನೇ ಅಲ್ವಾ ಅಲ್ಲಿ? ಹೌದೌದು. ಇಲ್ಲ ಒಂದೇ ಹತ್ರ ಎಲ್ಲ ಇಸ್ಕೊಂಡಿಲ್ಲ, ಅಲ್ಲಲ್ಲಿ ಇಸ್ಕೊಂಡಾನೆ ಅಂದ್ರೆ ಅದೇ ಸರ್ ನೀವ್ ಹೇಳ್ತಿರೋದು ಗೊತ್ತಾಯ್ತು. ಅಂದ್ರೆ 1 ರೂಪಾಯಿ ಲೆಕ್ಕನೆ ನಾವೇ 100 ರೂಪಾಯಿ ಕೊಟ್ಟು ಯಾರತ್ರ ಕೊಡ್ಲಿ, 100 ರೂಪಾಯಿ ಕೊಟ್ಟರು ನಮಗೆ ಹೊಟ್ಟೆ ಇರುತ್ತೆ, ನಾವು ಕಷ್ಟಪಟ್ಟಿರ್ತೀವಲ್ಲ, ಅವ್ರಿಗೂ ಹಂಗೇನು. ಈಗ ನಿನ್ ಗಂಡನ ತರನೇ ಅವರೆಲ್ಲ ಜೂಜಾಡಿ ತಂದು ಕೊಟ್ಟಿರಲ್ಲ, ಅವ್ರು ಕಷ್ಟಪಟ್ಟಿರ್ತಾರೆ ಆಯ್ತಾ. ಹಾಗಾಗಿ ಇಲ್ಲಿ ಸರಿಯಾದ ದಾರಿ ಈ ಸಮಯದಲ್ಲಿ ಏನಂದ್ರೆ, ನಿನಗೆ ಹಂಗೋ ಹೆಂಗೋ ನಾನು ಹೇಳ್ತೀನಿ, ಒಂದು ಹೋದ್ರೂ ಒಂದು ಬರುತ್ತೆ ಅನ್ನೋ ಹಾಗೆ ಈತ ಯಾಕೋ ಹಿಂಗೆ ಮಾಡ್ಕೊಂಡಾಗ ಒಂದು ಕೆಲಸ ಅಂತೂ ಸಿಕ್ಕಿದೆ. ಸುಮ್ಮನೆ ಯೋಚನೆ ಮಾಡಿ, ಇದಿಲ್ಲ ಅಂತ ನಿನ್ನ ಕತೆ ಏನಾಗ್ತಿತ್ತು. ಈಗ
ಇದರ ಮಹತ್ವ ನಿನಗೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಯಾರು ನಿನ್ನ ಜೊತೆ ಇರಲಿ ಬಿಡಲಿ, ನಿನ್ನ ವ್ಯಕ್ತಿತ್ವ ಶುದ್ಧವಾಗಿರಲಿ. ಯಾಕಂದರೆ ಆಡ್ಕೊಳ್ಳೋ ಜನ ಎಲ್ಲಿವರೆಗೂ ಆಡ್ಕೊಳ್ತಾರೆ ಅಂದರೆ, ನೀನು ನಿನ್ನ ಕೆಲಸದ ಮೂಲಕ ನೆಲೆಯೂರಿ ತೋರಿಸೋವರೆಗೂ ಆಡ್ಕೊಳ್ತಾರೆ. ಈಗ ಒಂದು ಪುಟ್ಟ ಸಸಿ ಆಗಿನ್ನು ನೆಟ್ಟಿದ್ದೀವಿ, ಅದನ್ನು ಒಂದು ಚಿಕ್ಕ ಬೇಕೆ ಮರಿ ಬಂದು ತಿಂದ್ಕೊಂಡು ಹೋಗ್ಬೋದು. ಅದೇ ಆ ದೊಡ್ಡದಾಗಿ ದೈತ್ಯವಾಗಿ ಬೆಳೆದಾದ್ಮೇಲೆ ಏನು ಎಮ್ಮೆ ಬಂದರೂ ತಾನು ಏನು ಮಾಡ್ಕೊಳುತ್ತೆ ಆ ಮರನ. ಹಂಗೆ ಹಂಗೆ ದೈತ್ಯವಾಗಿ ಬೆಳೆಯೋವರೆಗೂ ಇವೆಲ್ಲ ಇರ್ತಾವೆ ಸುತ್ತಮುತ್ತ. ಇವಳು ಗಂಡ ಹಿಂಗೆ ಮಾಡಿದ, ಇವಳು ಹಿಂಗೆ ಮಾಡ್ತಾವಳೆ, ಇವಳ್ದು ಎಲ್ಲೋ ದಾರಿ ತಪ್ಪಳೆ, ಅವಳು ಹಂಗೆ ಹಿಂಗೆ ಎಲ್ಲವೂ ಬತ್ತಾವ ಮಾತು. ನನ್ ಗಂಡ ನನ್ ಜೊತೆಲಿ ಇರ್ಬೇಕಾದ್ರೆ ಜನ ಕೊಟ್ಟಿದ್ ಗೌರವಕ್ಕೆ ಈಗ ನಾನು ಒಬ್ಳೊಬ್ಳೆ ಓಡಾಡ್ಬೇಕಾರೆ, ನಾನು ಒಬ್ಬೊಬ್ಳೆ ಇದ್ ಮಾಡ್ಬೇಕಾರೆ ತುಂಬಾ ಒಂಥರ ಕೀಳಾಗಿ ನೋಡ್ತಾರೆ, ಏನೋ ಒಂಥರ. ಆಮೇಲೆ ನನಗೆ ಗೌರವ ಕೊಡ್ತಿದ್ದರು ಬೇರೆ ಜನಗಳು ನೋಡೋ ದೃಷ್ಟಿನೇ ಬೇರೆ. ಅದೆಲ್ಲ ನಂಗೆ ತುಂಬಾ ಬೇಜಾರಾಗುತ್ತೆ. ಆಗುತ್ತವೆ, ಏನು ಮಾಡ್ಲಿಕ್ಕಾಗಲ್ಲ. ಇದು ನನ್ನ ಪಾಲಿನ ಕರ್ಮ. ಎಲ್ಲವನ್ನು ನೀನು ಕರ್ಮಕ್ಕೆ ಬಹಳ ಪ್ರೀತಿಯಿಂದ ಒಪ್ಪಿಸು. ಹೌದು, ಈಗ ಅಲ್ಲಿ PUC ಓದ್ತಿದ್ದವ್ರಿಗೆ ಇದಕ್ಕಿದ್ದಂಗೆ ಮದುವೆ ಆಗೋದಂತೆ, ಅಲ್ಲೊಂದು ಕಾಲ ಚೆನ್ನಾಗಿರೋದಂತೆ, ಆಮೇಲೆ ಹಿಂಗೆ ಆಗೋದಂತೆ, ನನಗೊಂದು ಕೆಲಸ ಸಿಗೋದಂತೆ, ಯಾವುದು ಋಣ ಇಲ್ಲದೆ ಯಾವುದು ಬರಲ್ಲವ. ನಾನು ಹೇಳ್ತೀನಿ, ನಿನಗೆ ಸಿಕ್ಕಿರೋ ಕೆಲಸನೂ ಅಥವಾ ಈ ಕಡೆ ನೋವು, ಈ ಸಮ ಪ್ರಮಾಣದಲ್ಲಿ ನೋವು, ಸಂಕಟ, ಸುಖ, ದುಃಖ, ಜನನ ಮರಣ ಇದ್ದಿದ್ದೆ. ಅದಕ್ಕೆ ಇದನ್ನು ಬದುಕು ಅಂತ ಕರೆಯೋದು. ಅದಕ್ಕೆ ನಾನು ಹೇಳೋದು, ಹೊರಗಿನ ಯಾರ ಆಡಿಕೊಳ್ಳುವಿಕೆ ಅಥವಾ ನಿನ್ನ ನಗೋದು ಅಥವಾ ಯಾರ ಶಾಪ ಇವು ಯಾವುದೂ ಕೆಲಸ ಮಾಡಲ್ಲ ನಿಮ್ಮ ಮೇಲೆ. ಎಲ್ಲಿವರೆಗೂ ನೀವು ಅದರಲ್ಲಿ ಭಾಗಿಯಾಗಿಲ್ಲದೆ ಹೋದರೆ ನಿಮ್ಗೆ ಅವು ಯಾವ ಕೆಲಸ ಮಾಡಲ್ಲ. ಸುಮ್ಮನೆ ಅನ್ಬೋದು, ಅವರು ಶಾಪ ಹಾಕ್ಬಿಟ್ರು, ನಾಳೆನೆ ನಿನ್ನ ಮನೆ ಮುಂದೆ ಬಂದು ಯಾರು ಮಾಟ ಮಂತ್ರ ಮಾಡಿಸೋದ್ರು, ನೀನದನ್ನ ಯಾವಾಗ ಭಾಗಿಯಾಗಿದ್ರೆ ಮಾತ್ರ, ಭಾಗಿಯಾಗಿದ್ರೆ ಯಾರು ಮಾಡಿಸೋದೇ ಬೇಡ. ಇವತ್ತು ಜನಗಳು ಅವ್ರಿಗೆ ಅಷ್ಟಿದಂತಾರೆ ನನ್ ಸತ್ಯ ದಾರಿಲಿ ಹೋಗೋಕೆ. ಇವತ್ತು ನನ್ನನ್ನ ಒಂದು ಮಾತು ಎದ್ರಿ ನಿಲ್ಸಿ ನೀನ್ ಸರಿ ಇಲ್ಲ ಅಂತ ಯಾರು ಅವ್ರನ್ನ ಮಾತ್ರ ಬೈದವ್ರು. ಇವತ್ತು ನೀನ್ ಸರಿ ದಾರಿಲಿ ಹೋಗ್ತಾ ಇದೀಯ ಕಣಮ್ಮ, ಅವ್ರ ಅಮ್ಮ, ಅವ್ರ ಅಕ್ಕ, ನಮ್ಮ ಯಜಮಾನ್ರು 3 ಜನನು ಅವರೇ ರಿವರ್ಸ್ ಆಗಿ ಬೈದವ್ರೆ ಅವ್ರನ್ನ, ಜನಗಳನ್ನ. ನಾನು ಇವತ್ವರ್ಗುನು ಆಯ್ತು ಕೊಡೋಣ, ಒಂದು ಸಮಾಧಾನವಾಗಿರಿ, ನೀವು ಕೊಟ್ಟಿದ್ ತಪ್ಪು ಏನೋ ಮಾಡ್ಕೊಂಡ್ಬಿಟ್ಟಿದ್ರೆ ಇದೇ ತರ ಹೇಳಿದೀನಿ ಹೊತ್ತು ನೀವು ಕೊಟ್ಟಿತ್ತು ತಪ್ಪು ಅಂತ ಯಾರಿಗೂ ಹೇಳಿರ್ಲಿಲ್ಲ. ಅವ್ರೇನೋ ಒಂದ್ ನಂಬಿಕೆ ಇಟ್ಟು ಇವ್ರು ಏನೋ ಕೆಲಸದಲ್ಲಿ ಇದ್ದ ಏನೋ ಒಂದ್ ಮಾಡ್ಕೊಡ್ತಾನೆ ಅನ್ನೋ ಒಂದು ದೃಷ್ಟಿಯಿಂದ ಅವರು ಕೊಟ್ಟಿದ್ರು ಪಾಪ. ಇವತ್ತು ಜನಗಳು ಯಾರು ನನ್ನನ್ನು ಏನು ಒಂದಿಲ್ಲ ಪಾಪ. ಯಾಕೆ ಹೇಳ್ತೀನಲ್ವ, ನಿನ್ನ ಕಡೆ ಧರ್ಮ ಇದೆ, ಆದರೆ ಈ ಸಮಯದಲ್ಲಿ ಮಮಕಾರವನ್ನು ಹೆಚ್ಚು ಮಾಡಿಕೊಳ್ಬೇಡ. ಓ ನನ್ನ ಗಂಡ ಅಂತಕೊಂಡು ಸುಳ್ಳು ಸಾಕ್ಷಿ ಹೇಳೋದು ಇವೆಲ್ಲ ಜನ್ಮ ಜನ್ಮಕ್ಕೂ ಕಾಡ್ಬಿಡ್ತವೆ. ಅದಕ್ಕೆ ನಾನು ಹೇಳೋದು, ಮಗನ ಹಿತ, ಮಕ್ಕಳ ಹಿತ ಎಷ್ಟು ಮುಖ್ಯ, ಗಂಡನ ಹಿತ ಎಷ್ಟು ಮುಖ್ಯ, ನಿನ್ನ ಆತ್ಮವನ್ನು ಪರಿಶುದ್ಧವಾಗಿ ಇಟ್ಕೊಳ್ಳೋದು ನಿಂದು ಅಷ್ಟೇ ಮುಖ್ಯ. ನಾವು ತುಂಬ ಸಾರಿ ಬೇರೆಯವ್ರಿಗೆ ರಕ್ಷಣೆ ಮಾಡ್ಲಿಕ್ಕೆ ಹೋಗಿ ನಾವು ತುಂಬ ಕೊಳೆ ಮಾಡ್ಕೊಂಡ್ಬಿಡ್ತೀವಿ. ನಾವೊಂದು ಕೊಳ್ತೀವಿ, ಓ ನಾನು ಮಹಾದುಪಕಾರ ಮಾಡಿದೆ ಅಂತ. ನಿನ್ನನ್ನು ನೀನು ಸುಟ್ಟು ಹಾಕೊಂಡು ಇನ್ನೊಬ್ರಿಗೆ ಬೆಳಕು ಕೊಡೋ ಅಗತ್ಯ ಇಲ್ಲ ಈ ಬದುಕಲ್ಲಿ. ನಿನ್ನನ್ನು ನೀನು ರಕ್ಷಣೆ ಮಾಡ್ಕೊಳ್ಳೋದು ಮೊದಲು ಮಾಡ್ಬೇಕು. ನಿನ್ನ ಹತ್ರ ಕೆಲಸ ಇದ್ರೆ ಇವತ್ತಲ್ಲ ನಾಳೆ, ಇನ್ನು 5 ವರ್ಷ ಆದ್ರೂ ಬದುಕು ಒಂದು ಕಾಲ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋ ಕಾಲ ಬಂದೇ ಬರುತ್ತೆ, ಆಯ್ತಾ? ಬಟ್ ನಾನು ಅಷ್ಟರೊಳಗಡೆ ಏನೇನೋ ಯೋಚನೆ ಮಾಡ್ಕೊಂಡು ಬದುಕಿನ್ನೂ ಇಲ್ಲವ, ಬಹಳ ದೂರ ಇದೆ, ದೀರ್ಘ ಪ್ರಯಾಣ ಇದೆ. ಹಾಗಾಗಿ ನಿನ್ನ ಕೈಯಲ್ಲಿ ಆದಷ್ಟು ತೀರಿಸು, ಕೊಡ್ತಾ ಹೋಗು. ಆದ್ರೆ ನಿನ್ನ ಕೆಲಸವೇ ನಿನ್ನ ಆಸ್ತಿ. ಅಥವಾ ಗಂಡನ್ ಬಿಟ್ಬಿಟ್ಟು ನಾನು ಏನೋ ಮಾಡ್ಬಿಡ್ತೀನಿ, ಏನು ಬಿಟ್ರು ನಿನ್ನ ಬದುಕು ಇನ್ನೂ ಹಾಳಾಗುತ್ತೆ ಹೊರತು ಉದ್ಧಾರ ಆಗಲ್ಲ, ಆಯ್ತಾ? ಇಲ್ಲಿ ಬಿಡ್ಲಿಕ್ಕೆ ಕಾರಣ ಇಲ್ಲ. ತಡೆಪಾ ಬಿಟ್ಟು ನಾನು ಇನ್ನೇನೋ ಆಗ್ಬಿಡ್ತೀನಿ. ಒಂದು ಮಗು ಇದೆಯವ, ನಿನ್ನನ್ನು ಯಾರು ಸ್ವೀಕರಿಸ್ಬೋದು, ಮಗುನ ಯಾರು ಸ್ವೀಕರಿಸಲ್ಲ. ಇಲ್ಲ ಗುರುಗಳೇ, ನನ್ ಮಗುಂಗೆ ತಂದೆ ಬೇಕು. ಇವತ್ವರ್ಗುನು ನನಗ್ ಏನಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ ಸುಖನೆಲ್ಲ ತ್ಯಾಗ ಮಾಡಿದ್ರು ಪರವಾಗಿಲ್ಲ. ಅವನು ಮುಂದೆ ಒಂದಿನ ಸಫರ್ ಮಾಡ್ಬಾರ್ದು, ನನಗೂ ಅಪ್ಪ ಇರ್ಬೇಕಾಗಿತ್ತು, ನಾನು ಎಲ್ಲಾರ ತರ ನಾನು ಚೆನ್ನಾಗಿರ್ಬೋದಾಗಿತ್ತಲ್ಲ ಅನ್ನೋ ಒಂದ್ ರೀಸನ್ಗೆ ನಾನು ಇವತ್ತೂ ಅವ್ರ ಬಗ್ಗೆ, ಅವನ್ ಮುಂದೆ ಏನೂ ಅವ್ರ ಬಗ್ಗೆ ಏನು ಹೇಳಕ್ ಹೋಗಲ್ಲ. ಅವನ ಬಗ್ಗೆ, ಒಳ್ಳೆ ಅಪ್ಪನ ಬಗ್ಗೆ ಒಳ್ಳೇದೇ ಹೇಳ್ತೀನಿ. ಒಂದೊಂದ್ಸಲಿ ಕೋಪದಲ್ಲಿ ಬೈದ್ಬಿಡ್ತೀನಿ, ಆದ್ರೂ ಬೇಡ, ಅವ್ನ ಫ್ಯೂಚರ್ ಅಲ್ಲಿ ಅವ್ರ ಅಪ್ಪ ಈ ತರ ಮಾಡ್ಕೊಬಾರ್ದು ಅಂತಾನೆ ಅವ್ರ ಬಗ್ಗೆ ಒಳ್ಳೇದೇ ಹೇಳ್ತೀನಿ. ಅವ್ರ ಬಗ್ಗೆ ಗೌರವ ಇರ್ಲಿ ಇವನ್ಗೆ. ಆಮೇಲೆ ಇನ್ನೊಂದೇನಂದ್ರೆ, ಇವಾಗ ನಾವು ಸಾಲ ಮಾಡ್ಕೊಂಡಿದೀವಿ ಅಂದ್ರೆ ಯಾರ್ ಕೈ ಕಾಲ್ಗಾದ್ರೂ ಬಿದ್ದಿ ಏನೋ ಒಂದು ಹೇಳ್ಕೊಂಡು ಸಮಾಧಾನ ಹೇಳೋ ರೀತಿ ಇಲ್ಲ. ಅವರು ದುರಾಂಗಾರದಲ್ಲಿ ಮಾತಾಡ್ತಾರೆ ಅವ್ರ ಹತ್ರ. ಗೊತ್ತಾಯ್ತು ನೋಡವ, ಅದೆಲ್ಲ ಕರಗಲಿಕ್ಕೆ ಮಿನಿಮಮ್ ಇನ್ನೂ 1-2 ವರ್ಷ ಬೇಕು. ನೀನು ಸುಮ್ಮನೆ ನಿನ್ನ ಪಾಡಿಗೆ ಅವರನ್ನ ತಿದ್ದು ಪ್ರಯತ್ನ ಮಾಡೋದು ನಿನ್ ದೊಡ್ಡ ತಪ್ಪಾಗುತ್ತೆ. ಯಾಕಂದ್ರೆ ನೋಡುವ, ಕೆಲವು ಸಾರಿ
ಫೇಲ್ ಆಗೋ ಮಕ್ಕಳನ್ನ ಅಟ್ಲೀಸ್ಟ್ ಪಾಸಿಗೆ ಮಾರ್ಕ್ಸಿಗೆ ತಂದು ನಿಲ್ಲಿಸ್ಬೇಕೆ ಹೊರತು ಡಿಸ್ಟಿಂಕ್ಷನ್ ತೆಗಿಲಿ ಅಂತ ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ ಅಲ್ವಾ? ಅಪ್ಪ ನೀನು ತೀರಿಸ್ತೀಯೋ ಇಲ್ವೋ, ಅಟ್ಲೀಸ್ಟ್ ಕೊಟ್ಟಿರೋರ ಬಗ್ಗೆ ಒಂದು ಮರುಕ ಇಟ್ಕೊಳ್ಳಪ್ಪ ಅನ್ನೋದು ಒಂದು ಪಾಸಿಂಗ್ ಮಾರ್ಕ್ಸ್ ತೆಗಿಯೋಕೆ ತಂದು ಬಿಟ್ಟಂಗೆ. ಇಲ್ಲ ನೀನು ತಯಾರಿಲ್ಲ ಅಂದ್ರೆ ನೀನ್ ಡಿಸ್ಟಿಂಕ್ಷನ್ ನಿರೀಕ್ಷೆ ಮಾಡೋದು ಇನ್ನೂ ಮೂರ್ಖತನ. ಪಾಸಿಂಗ್ ಮಾರ್ಕ್ಸ್ಗೆ ಬರ್ತಾ ಇಲ್ಲ ಅವರು, ಆದ್ರೆ ವಿಧಿಯ ಹೊಡೆತವೇ ಇದಕ್ಕೆ ಉತ್ತರ. ನಾನು ಹೇಳೋದು ಆ ಜೀವದ್ದು ಏನೋ ಅವ್ರವ್ರದ್ದು ಕರ್ಮಗಳು ನಡೀತಾ ಇದ್ದಾವೆ. ನೀನು ಮೌನವಾಗಿರು. ನೀನು ನಿನ್ನ ದುಡಿಮೆ, ಖರ್ಚು, ವೆಚ್ಚ, ಆದಾಯ, ಖರ್ಚು ಎಲ್ಲವನ್ನು ಲೆಕ್ಕ ಇಟ್ಕೊಂಡು ಶಿಸ್ತಿನಿಂದ ಜೀವನ ಮಾಡು. ಗಂಡನ ವಿಚಾರದಲ್ಲಿ ಖಂಡಿತ ಎಲ್ಲ ಅವ್ರಿಗೆ ತಿಳುವಳಿಕೆ ಆಗಿ ತನ್ನನ್ನು ಮೆರೆಸ್ತಿರೋರೇ ತನಗೆ ಗುಂಡಿ ತೋಡ್ತಿದ್ದಾರೆ ಅಂತ ಗೊತ್ತಾಗೋ ದಿನ ಬೇಗ ಬರುತ್ತೆ. ಆಯ್ತಾ? ಅಲ್ಲಿವರೆಗೂ ನೀನು ಯಾಕೆ ಕೆಟ್ಟವಳಾಗ್ತೀಯಾ? ಬಿಡು. ನಿನ್ನ ಮನೇಲಿ ನಿನ್ನ ಗಂಡನಿಗೆ ಹೇಳಂಗಿದ್ರೆ ಹೇಳು, ಹೊರಗಡೆ ಅಕ್ಕಲ್ದಿರಿ ಇನ್ನೊಬ್ಬ ಯಾಮಾರಿಸ್ತಾನೆ, ಯಾಮಾರೋರು ಇರೋವರೆಗೂ ಅಲ್ವಾ? ಹಾಗಾಗಿ ನೀವು ನನ್ನ ಪ್ರಕಾರ ಆ ಮನೆಗೆ ನೀವೇ ಶಕ್ತಿ ಅಥವಾ ಆ ಮನೆಗೆ ತೇಜಸ್ಸು ನೀವೇ ಆಗಿದ್ದೀರಿ. ಬಟ್ ಅವ್ರಿಗೆ ಅರ್ಥವಾಯ್ತಿಲ್ಲ. ಅದು ಅರ್ಥವಾಗೋ ದಿನ ಬರುತ್ತೆ. ನೀವು ನಿಮ್ಮ ಪಾಡಿಗೆ ಮನೆಗೆ ಸೊಸೆಯಾಗಿ, ಮಗುವಿಗೆ ತಾಯಿಯಾಗಿ, ಗಂಡನಿಗೆ ಹೆಂಡತಿ ಆಗಿ, ಆ ಮನೆಗೆ ಹೆಣ್ಮಗಳಾಗಿ ಸೊಸೆಯಾಗಿ ನಿನ್ನ ಕರ್ತವ್ಯ ನಿಭಾಯಿಸಿ. ಇಲ್ಲ ಇಲ್ಲ ಗುರು, ನಾನು ಗಂಡನ ಮನೇಲಿ ಇಲ್ಲ, ನಾನು ತವ್ರ ಮನೇಲೆ ಇನ್ನೇ ಇದ್ದೀನಿ. ಅಂದ್ರೆ ಬಣಿತನದ ಕಾರಣಕ್ಕೂ ಅಥವಾ ಇಲ್ಲ, ಮುಗ್ದೋಯ್ತು. ಅದೇ ವರ್ಷದ ಮೇಲೆ ಆಗೋಯ್ತು. ಯಾರೋ ಬಂದ್ ಕರೀಲಿಲ್ಲ, ನಮ್ಮ ಅತ್ತೆನೂ ಬಂದ್ ಕರೀಲಿಲ್ಲ. ಅಲ್ಲಿ ಮನೆಗೆ ಹೋದ್ರು ನನ್ ಬಾ ಅಂತ ಕರೀಲಿಲ್ಲ. ಆಮೇಲೆ ಅವರುನು ನನ್ ಗಂಡನ ಮನೇಲೂ ಇಲ್ವಲ್ಲ, ಅವರು ಬೇರೆ ಎಲ್ಲೋ ಅವರಲ್ಲ. ಇಲ್ಲ ನಮ್ಮ ಅತ್ತೆ ಆದ್ರೂ ನನ್ನ ಕರೀಲಿಲ್ಲ, ಬಾ ಹೋಗು ಇದನ್ನ ಬಾ ಅಂತ ಕರೀಲಿಲ್ಲ. ಮನೆಗೆ ಹೋದ್ರು ಮಾತಾಡಿಸ್ಲಿಲ್ಲ. ಬಂದೆ, ಅದಕ್ಕೆ ನನ್ ತವ್ರ ಮನೆ ನಾನು ಇದೀನಿ. ಅವರೇ ನನ್ನ ಕರೆದು ಇಲ್ಲ. ಯಾವುದೇ ಪರಿಸ್ಥಿತಿ ಬರ್ಲಿ ಬಿಡೋಕ್ ಹೋಗ್ಬೇಡ, ಅದು ಒಳ್ಳೇದಲ್ಲ. ಬಿಡುವ ಯೋಚನೆಗಳು ನಿನಗೆ ಏನೇನೋ ಕಾರಣಕ್ಕೆ ಬರ್ಬೋದು. ಅಯ್ಯೋ ನನಗಿನ್ನೂ ವಯಸ್ಸಿದೆ ಅಥವಾ ನನ್ನ ಬದುಕು ಹಿಂಗ ಆಗ್ಬಿಡ್ತು. ಕೇಳಿಸ್ಕೊಳವ್ವ, ಯಾರೋ ಬಂದು ನಿನಗೊಂದು ಕೆಟ್ಟ ಸಲಹೆ ಕೊಡ್ಬೋದು, ಅಥವಾ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಒಂಟಿಯಾಗಿರೋಣ ಅನ್ಬೋದು. ನೋಡವ್ವ, ಈಗ ದೂರ ಇರೋದಕ್ಕೆ ಏನು, ಗಂಡ ದೂರ ಇರೋದಕ್ಕೆ ಏನೇನೋ ಮಾತಾಡ್ತಾರೆ ಅಂತೀಯಲ್ಲವ. ಒಂದು ಯಾವಾಗ್ಲೂ ಋಣ, ಒಂದು ಕೃತಜ್ಞತೆ ಇಟ್ಕೋ. ಅವ್ರ ಕೆಲಸ ನನಗೆ ಬಂದಿದೆ. ಆತನ ಪರಿಸ್ಥಿತಿ ಕೆಟ್ಟಿರ್ಬೋದು, ಆತನ ಕೆಲಸ ನನಗೆ ಅನ್ನ ಆಗ್ತಿದೆ ಇವತ್ತು, ಹೌದಲ್ಲ? ಆ ಕೃತಜ್ಞತೆ ನನಗಿರ್ಬೇಕು. ಮತ್ತೆ ಆ ಮನೆಯ ಸಂತಾನವೇ ಇಲ್ಲಿ ನಿನ್ನ ಹತ್ರ ಇರೋದು. ಅದ್ರ ನಂತರ ಅವ್ರು ಅಲ್ಲಿ ಏನು ಎಡವಟ್ಟು ಮಾಡಿಕೊಳ್ತಿದ್ದಾರೆ, ಅದು ಉಳಿಬೇಕಾ ಅಳಿಬೇಕಾ, ಅದು ದೈವ ಇಚ್ಛೆ. ನಿನ್ನ ಕಂಟ್ರೋಲಲ್ಲಿ ಯಾವುದಿಲ್ವೋ ಅದು ಕೊರಗುತ್ತಾ ಕೂರಬೇಡ. ನಿನ್ನ ಕಂಟ್ರೋಲಲ್ಲಿ ಇರೋದೇನು? ಅವ್ರ ಅಕ್ಕನೂ ನಿನ್ನ ಕಂಟ್ರೋಲ್ ಇಲ್ಲ, ಗಂಡು ಕಂಟ್ರೋಲ್ ಇಲ್ಲ. ಇಲ್ಲದ ವಿಚಾರವನ್ನು ಕಂಟ್ರೋಲ್ ಮಾಡ್ತೀನಿ ಅಂತ ಅಂದರೆ ಅದೊಂಥರ ಸಮುದ್ರದ ದಡದಲ್ಲಿ ನಿಂತ್ಕೊಂಡು ಸಮುದ್ರದ ಮಧ್ಯದಲ್ಲಿರೋ ಹಡಗಿಗೆ ಏನೋ ಹೇಳ್ದಂಗೆ ಆಗುತ್ತೆ ಕತೆ. ನಿನ್ನ ಕಂಟ್ರೋಲ್ ಆಗಿರೋದೇನು? ನಿನ್ನ ಕೆಲ್ಸಕ್ಕೆ ಹೋಗೋದು, ಯಾರೇನಂದ್ರು ತಲೆ ಬಗ್ಗಿಸ್ಕೊಂಡು ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ ಅಂದ್ಕೊಂಡು ಸುಮ್ಮನಿರೋದು, ಮಗುಗೆ ಚೆನ್ನಾಗಿ ಬೆಳೆಸೋದು, ತವ್ರ ಮನೆಗೂ ಭಾರ ಆಗದಂಗೆ ಬ್ಯಾಲೆನ್ಸ್ ಮಾಡೋದು, ಗಂಡನ ಬರುವಿಕೆಗೆ ಕಾಯೋದು. ಇದು ಬಿಟ್ಟರೆ ಇವ್ರಿಗೆ ನಾನೇನೋ ತಿದ್ದಿ ಸರಿ ಮಾಡಿಬಿಡ್ತೀನಿ, ಹಂಗೆ ತಿದ್ದಿ ಸರಿ ಮಾಡೋಕೆ ಹೋಗಿ ಅದು ವರ್ಕೌಟ್ ಆಗೋದಿದ್ರೆ ಯಾವತ್ತೂ ಆಗೋದು. ಬಟ್ ಎಲ್ಲಿಯವರೆಗೂ ತನ್ನ ನಂಬಿಕೆ ಅಥವಾ ತಾನು ನಂಬದವರೇ ನನಗೆ ಬೆನ್ನಿಗೆ ಚೂರಿ ಹಾಕ್ತವ್ರೆ ಅಥವಾ ಇದೆಲ್ಲ ಸತ್ಯ ಬೇರೆ ಇದೆ ಅಂತ ಅವ್ರಿಗೊಂದು ಬಲವಾಗಿ ಅನಿಸೋ ಸಮಯ, ಮನ ಪರಿವರ್ತನೆ, ಅದಕ್ಕೊಂದು ಕಾಲ ಪಕ್ವವಾಗಬೇಕು. ಅದು ಇಲ್ಲದ ಹೊರತು ಅದು ಕೊಡ ತುಂಬದೆ ನೀನೇನು ಮಾಡೋಕ್ಕಾಗಲ್ಲ. ನಿನ್ನ ಸಂಪರ್ಕಕ್ಕೆ ಬಂದು ಶರಣ ಆದರೆ 2 ಮಾತು ಹೇಳು. ಇಲ್ಲ ರೀ, ಯಾಕೆ ಹಿಂಗೆ ಮಾಡ್ಕೊಳ್ತಾ ಇದ್ದೀರಾ, ನಿನ್ನ ಅಕ್ಕನನ್ನು ನೀನು ಗೌರವಿಸು, ಪ್ರೀತಿಸು. ಆದರೆ ನಾಳೆ ದಿನ ಇನ್ನೂ ಏನೋ ನಾನು ಕೋಟಿ ಬರುತ್ತೆ ಸಾಲ ತೀರಿಸಿ ನಿಂತ್ಕೊಂಡು ಅಲ್ಲೇನೋ ಇನ್ನೊಂದು 30 ಲಕ್ಷ ಹೋಯ್ತು ಅಂದ್ಕೋ, ಏನಾಗ್ಬೇಕು ನಮ್ಮ ಕತೆ? ಹಾಗಾಗಿ ಈಗ ನಾನು ಒಪ್ಕೊಂಡಿರೋ ಥರ ಆಮೇಲೆ ಒಪ್ಕೊಳ್ತೀನಿ ಅನ್ನೋದೆಲ್ಲ ಸುಳ್ಳು. ಅದು ಇವನ್ ನಿನಗೂ ನಾನು ಅದನ್ನ ಹೇಳೋದು. ತೀರಾ ಈಗೇನೋ ಆಗಿದೆ, ಓಕೆ, ಇನ್ನೂ ಆದಾಗ ದಯವಿಟ್ಟು ಅವನ್ನೆಲ್ಲ ಮೈ ಮೇಲೆ ಎಳ್ಕೊಳಕ್ ಹೋಗ್ಬೇಡ. ಬಂದು ಕೇಳೋರ್ಗೆ ನೀನು ಯಾರಿಗೆ ಕೊಟ್ಟಿದೆ ಅವ್ರನ್ನ ಕೇಳ್ಕೊಳ್ಳಪ್ಪ ಅನ್ನೋ ಧೈರ್ಯ ನಿನಗಿರ್ಬೇಕು. ಅದೇ ತರನೇ ಇರೋದು. ಇಲ್ಲ ಅಂದ್ರೆ ಬಿಡೋರು ಎಣ್ತಾವ್ರೆ ಅಂತ ಇವರು ಸಾಲ ಕೊಡೋದು, ನಾಳೆ ಬಂದು ಇನ್ನೊಂದು ಕೇಳೋದು. ನೀನ್ ಸುಮ್ಮನಿದ್ರೆ ಹಂಗೆ ಆಗೋದು. ಗಂಡನನ್ನ ಮನಸ್ಸಲ್ಲಿ ಗೌರವಿಸು, ಅದೇ ಸ್ಥಾನ ಕೊಟ್ಟಿರು. ಬಟ್ ಅವರವರ ವರ್ತನೆಗಳೇನಿದ್ದಾವೆ ಅದಕ್ಕೂ ನಿನ್ನ ಬದುಕಿನ ಸಿದ್ಧಾಂತಕ್ಕೂ ಆಗಬರಲ್ಲ.
ಅದು ಅವ್ರ ಅಕ್ಕ ಅವರು ಏನೋ ಮಾಡ್ಕೊಳ್ತಾವ್ರೆ, ಮಾಡ್ಕೊಳ್ಳಿ. ಬಟ್ ಸತ್ಯ ಏನಂದರೆ ಅಲ್ಲಿ ಅವರಿಗಲ್ಲ, ಯಾರಿಗೂ ಏಳಿಗೆ ಆಗಲ್ಲ ಅಂತ ವಿಚಾರ. ಅಲ್ಲಿ ಬಂದಂತೆ ಕಾಣುತ್ತೆ, ಹಣ ಬಂದಂತೆ ಕಾಣುತ್ತೆ, ಆದರೆ ವಾಸ್ತವವಾಗಿ ಅವರನ್ನು ತುಂಬ ಕತ್ತಲೆಗೆ ದೂಡೋದೇ ಅಂಥ ಹಣಗಳು. ಯಾಕಂದ್ರೆ ಆ ಧೈರ್ಯದ ಮೇಲೆ ಅವ್ರಿಗೆ ಏನೇನ್ಕೋ ಕೈ ಹಾಕ್ಬಿಡ್ತಾರೆ. ಬಟ್ ನೀನು ನಿನ್ನ ತಾಲೂಕು ಆಫೀಸಲ್ಲಿ ಕಸ ಹೊಡಿಯೋನು ನಿನ್ನ ಗಂಡನಿಗಿಂತ ನೆಮ್ಮದಿ ಆಗವನೆ ಅಲ್ವಾ? ಹೌದು. ಹಾಗಾಗಿ ಬದುಕು ತುಂಬ ಹಣ ದುಡಿಯೋದರಲ್ಲಿಲ್ಲ. ನನ್ನ ಬದುಕಿನ ಜವಾಬ್ದಾರಿ ಅಥವಾ ನನ್ನ ಬದುಕನ್ನು ನೆಮ್ಮದಿಯಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ನನಗೆ ಬರೋದರಲ್ಲೇ ನಾನು ಜೀವನ ನಡೆಸಬೇಕೇ ಹೊರತು ಸೈಕಲ್ಗಾದ್ರೆ ಸೈಕಲ್ಲಾಗಿ ಹೋಯ್ತೀನಿ, ಶಕ್ತಿ ಕೊಟ್ಟರೆ ಗಾಡೀಲಿ ಹೋಯ್ತೀನಿ, ಇನ್ನೂ ಶಕ್ತಿ ಕೊಟ್ಟರೆ ಮೆಟ್ರೋದಲ್ಲಿ ಹೋಯ್ತೀನಿ, ಟ್ರೈನಲ್ಲಿ ಹೋಯ್ತೀನಿ, ಇನ್ನೂ ಶಕ್ತಿ ಕೊಟ್ಟರೆ ವಿಮಾನದಲ್ಲಿ ಹೋಯ್ತೀನಿ. ನಾನು ಪದ ಬಳಸ್ತೆ, ಶಕ್ತಿ ಕೊಟ್ಟರೆ. ಇಲ್ಲ, ನಮ್ಮ ಶಕ್ತಿ ಸೈಕಲ್ದೇನ ಸೈಕಲ್ ಹೋಗ್ಲಿಕ್ಕೆ ತಯಾರಿರ್ಬೇಕು, ಅದರಲ್ಲಿ ಯಾವುದೇ ನಾಚಿಕೆ ಇರಬಾರ್ದು. ಇಲ್ಲ ನಾನು ಸೈಕಲ್ಗೆ ಹೋಗಲ್ಲ ಅಂತ ಸಾಲ ಸೂಲ ಮಾಡಿ ಟ್ರೈನಾಗ ಹೋದ್ರೆ ಏನಾಗುತ್ತೆ? ಹಂಗೆ ನನ್ನ ಸ್ಥಿತಿ ಹಿಂಗಿದೆಯಪ್ಪ, ನಾನು ಹಿಂಗಿರ್ಬೇಕಪ್ಪ ಅಂತ ಅರ್ಥಕೊಂಡವ್ರು ನೆಮ್ಮದಿಯಾಗಿರ್ತಾರೆ. ಇಲ್ಲ ನನ್ನ ಪ್ರತಿಷ್ಠೆ ಬೇಗ ಬೆಳೆದು ಬಿಡಬೇಕು ಅಂತ ಹೋದ್ರೆ ಅವೆಲ್ಲ ಹಿಂಗೇನೆ. ಹಾಗಾಗಿ ನೀನು ಅದಕ್ಕೆಲ್ಲ ತುಂಬ ಸೊಪ್ಪು ಹಾಕ್ಲಿಕ್ಕೆ ಹೋಗಬೇಡ. ಇಲ್ಲಿವರೆಗೂ ಮರಗಿದ್ದೀಯಾ, ಅವ್ರ ಕುರಿತು ಗೌರವ ಇರಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ದಿವಸ ನಿಂದೊಂದು ಪ್ರಾರ್ಥನೆ ಸೀಮಿತ, ಏನು ಮುಡಿಪಾಗಿರಲಿ ಅವ್ರಿಗೋಸ್ಕರ. ಅದು ಬಿಟ್ಟರೆ ನಿನ್ನ ಕೆಲಸ ನೀನು ಮಾಡು. ತವ್ರ ಮನೆಗೂ ಎಲ್ಲೂ ಒಂದು ಕಡೆ ಭಾರ ಆಗದಂಗೆ ಅಲ್ಲೂ ಒಂದು ಮಾತು ಏನೋ ಒಂದು ಚಿಕ್ಕ ಪುಟ್ಟದ ಬೇರೆ ಬೇರೆ ವಿಚಾರಗಳಿಗೆ ಬಂದಾಗ ನೀನು ಬೇಜಾರು ಮಾಡ್ಕೊಳ್ಬಾರ್ದು. ಬರ್ತವೆ ಎಲ್ಲ. ಅದು ಹೌದು ಗುರುಗಳೇ, ಅದು ನನಗೆ ಬೇಜಾರು. ಅಂದ್ರೆ ನನ್ ಎಷ್ಟ್ ದಿನ ಅಂತ ನಾವು ಇಲ್ಲೇ ಇರಕ್ಕಾಗುತ್ತೆ ಅನ್ನೋದು ಅದೇ ನಾನು ಅದನ್ನೇ ತುಂಬಾ ಎಚ್ಚರಿಸಿದ್ದೀನಿ. ಯಾಕಂದ್ರೆ ಹೌದವ, ನಿಮ್ಮ ಅಣ್ಣ ದೇವ್ರಂತವ್ರು ಎಲ್ಲ ನೋಡ್ಕೊಳ್ತಿದೆ. ಬಟ್ ಏನು ಎಲ್ಲರ ಮನಸ್ಥಿತಿನೂ ಒಂದೇ ತರ ಇರಲ್ಲ. ನಿನಗೇನು ಅಂತಾರೆ ಅಂತಲ್ಲ, ಎಲ್ಲೋ ಏನೋ ಅಂದಿದ್ದು ನಿನಗಂದಂಗೆ ಕೇಳಿಸ್ಬಿಡುತ್ತೆ ಕೆಲವೊಮ್ಮೆ. ಅಥವಾ ಕೆಲವೊಮ್ಮೆ ಏನೋ ಕಾರಣಕ್ಕೆ ನಿನಗೇನು ಅಂದ್ಬಿಡ್ತಾರೆ. ಅವರು ಏನೋ ಅಯ್ಯೋ ಉಂಡಿ ತಟ್ಟೆ ಎತ್ಬೇಕು ತಾನೆ ಅಂತ ಏನೋ ಬೈದ್ರು ಅಂದ್ಕೋ, ಅಯ್ಯೋ ನನ್ನ ಮನೆ ಆಗಿದ್ರೆ ಹಿಂಗ ಅಂತಿದ್ರ ಅಂತ ನೀನು ಏನೇನೋ ಕಟ್ಟಿಬಿಡ್ತೀಯ. ಆಮೇಲೆ ಬರ್ತವೆ. ಯಾಕಂದ್ರೆ ಕಾಗೆ ಕೂರೋದು ಒಂದೇ, ಕೊಂಬೆ ಮರಿಯೋದು ಒಂದೇ ಅನ್ನಂಗೆ ನೀನು ಈ ದುಃಖದಲ್ಲಿರೋದು ಅವ್ರೇನೋ ಹೇಳೋದು ಎಲ್ಲ ಸಿಂಕ್ ಆಗ್ಬಿಡ್ತವೆ. ಅಯ್ಯಯ್ಯೋ ನನ್ನ ಗಂಡನ ಮನೇಲಿ ಇದ್ದಿದ್ರೆ ಹಿಂಗಾಯ್ತಿತ್ತನ್ನಪ್ಪ, ಅದ್ಯಾವ್ದು ಹಾಡ ಐತಲ್ಲ, ಅಮ್ಮ ಇದ್ದಿದ್ರೆ ನಾವು ಹೀಗೆ ಇರ್ತಿದ್ವು ಅನ್ನಂಗೆ ನೀನು ಹಾಡು ಹೇಳ್ಕೊಳಕ್ ಶುರು ಮಾಡ್ಬಿಡ್ತೀಯ. ಹಂಗೆ ಬರ್ತವೆ. ಇಂಥವೆಲ್ಲ ಇದ್ದಾಗ ಸ್ವಲ್ಪ ಸಹನೆ ಮಾಡಬೇಕು. ಅವರು ಇಷ್ಟೇ ಮಾಡಿರೋರು ನಿನ್ನ ಏನೋ ಒಂದು ಆಚೆಗೆ ದೂಕೋಷ್ಟು ಚಿಕ್ಕವರಲ್ಲ ಅವರು. ಮಾತಿನ ಭರದಲ್ಲಿ ಮನೆ ಮಕ್ಕಳಿಗೆ ಅಂತಾರೆ, ನಿನ್ಗನ್ನಲ್ವಾ? ಬರ್ತವೆ. ನಿನ್ನ ಗಂಡನು ಮುಂದಿನ 2 ವರ್ಷದ ಒಳಗಾಗಿ ಏನೋ ಒಂದು ಬರಬಾ ಅಂತ ಕರೆಯೋ ಪರಿಸ್ಥಿತಿ ಬರುತ್ತೆ. ಆದ್ರೆ ದುಡಿಮೆ ಬಿಡಬೇಡ, ಯಾಕಂದ್ರೆ ಅದು ಒಂದೇ ಎಲ್ಲದಕ್ಕೂ ಪರಿಹಾರ. ಏನಾದ್ರು ಅನ್ಲಿ. ನಿಮ್ಮಣ್ಣ ಖುಷಿ ಆಯ್ತು. ನಮ್ಮಣ್ಣ, ನಮ್ಮ ಅಕ್ಕ, ನಮ್ಮ ಭಾವ, ಇವರೇ 3 ಜನ ನಮ್ಮ ಫ್ಯಾಮಿಲಿ ಪೂರ್ತಿ ಎಲ್ಲ ಸಪೋರ್ಟ್ ಮಾಡಿ ಹೋಗು, ಕೆಲಸ ಮಾತ್ರ ಬಿಡ್ಬೇಡ ಅಂತಾನೆ ಅವರು ಕೆಲಸ. ಅದು ಬಿಟ್ರೆ ನಿನ್ಗೆ ಚೊಂಬು. ನಾನು ಬಿಡಲ್ಲ ಬಿಡಿ ಗುರು, ಎಷ್ಟು ಸಫರ್ ಮಾಡ್ತಿದ್ದೀನಿ. ಸಫರ್ ಮಾಡ್ತಿದ್ದೀನಿ. ಇವತ್ತು ನಿನಗೆ, ಇವತ್ತಲ್ಲ ನಾಳೆ ನಿನ್ ಗೌರವ ಇನ್ನೂ ಹೆಚ್ಚಾಗುತ್ತೆ. ಅದು ಎಲ್ಲದಕ್ಕೂ ಕಾರಣ ನಿಮ್ಮ ಅಂದ್ರೆ ಕೊಡೋವಷ್ಟು ಇರ್ಬೇಕು ಹೊರತು ಬೇಡವಷ್ಟು ಇರಬಾರ್ದವ. ಹೌದು. ಅದು ಏನೇ ಆಗ್ಲಿ ಪಾಪ ಕೊಟ್ರೆ ಎಲ್ಲಾರು ನಿನ್ನ ದೇವ್ರು ಅಂತಾರೆ. ಬೇಡೋ ಕಾಲ ಬಂದ್ಬಿಟ್ರೆ ಅಯ್ಯೋ ಹಿಂದೆ ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದಪ್ಪ ಅಂತಲೂ ಯಾರು ನೆನ್ಸ್ಕೊಳ್ಳಲ್ಲ. ನೋಡಿ ಬೇಡತವನ್ ಏನ್ಬಿಡ್ತಾರೆ. ಹೌದು. ಇವಾಗ ನಮ್ಮ ಯಜಮಾನ್ರು ನನ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ಇವಾಗ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಆಯ್ತಲ್ಲ, ಇದು ನಾನು ಹೇಳ್ತೀನಿ, ನಿನಗೊಂದು ವನವಾಸ ಕಾಲ ಇದು. ಸ್ವಲ್ಪ ಈಗ ಹಸ್ತಿನಾವತಿಯಲ್ಲಿ ರಾಜ್ಯಭಾರ ಮಾಡಬೇಕಾದ ಪಾಂಡವರು ದ್ರೌಪದಿ ಎಲ್ಲ ಕಾಡ್ ಅಲಿಲಿಲ್ವಾ? ಎಲ್ಲಾರ್ಗು ಒಂದು ಗಳಿಗೆ ಬರುತ್ತೆ. ನಿನ್ ಗಂಡಂದು ಈಗ ಎಂತ ಶ್ರೇಷ್ಠ ಧರ್ಮ ಪ್ರಜ್ಞೆ ಉಳ್ಳ ಧರ್ಮರಾಯನು ಕೂಡ ಬುದ್ಧಿ ಕೆಟ್ಟು ಪಗಡೆ ಆಡಿ ಅವನು ಕಾಡ್ಬೋದ? ಗಂಡಂದು ತೀರಾ ಕೆಟ್ಟವನು ಅಂತ ಅನ್ನಕ್ ಹೋಗ್ಬೇಡ. ಈಗ ಧರ್ಮರಾಯನ್ ಬುದ್ಧಿ ಕೆಟ್ಟು ಪಗಡೆ ಆಡಿ ಎಲ್ಲಾರು ಹೆಂಡತಿ ತಮ್ಮಂದಿರನ್ನೆಲ್ಲ ಕಾಡಿ ಕಟ್ಟದ್ನಲ್ಲ, ಹಂಗೆ ಈತಂದು ಏನೋ ಒಂದು ಬುದ್ಧಿ ಕೆಟ್ಟಿದೆ, ಬರುತ್ತೆ ಸಮಯ. ನೀವು ಕಾಯ್ಬೇಕು. ಆಯ್ತಾ? ಅದೇನು ತುಂಬಾ ಕೊರತೆ ಮಾಡ್ಕೊಂಡು ಕೂತ್ಕೊಳ್ಬೇಡಿ, ಅಥವಾ ಯೋಚನೆ ಮಾಡ್ಕೊಂಡು ನೀನೇ ಫೋನ್ ಮಾಡ್ತೀಯ, ಎಲ್ಲ ಒಳ್ಳೇದಾಗುತ್ತೆ. ನಿನ್ನ ನನ್ಗೊಂದ್ ಸ್ವಲ್ಪ ಸಮಾಧಾನ ಆಯ್ತು ಗುರುಗಳೇ. ನಮ್ಮ ಮನೆಯವ್ರ ಹತ್ರ ಜಗಳ ಆಡಲ್ಲ,
ಏನ್ ಡೋಂಟ್ ವಿಷಯ ವರಿ. ಆಯ್ತೋ ಮತ್ತೆ ಯಾರ ಅಷ್ಟೇ ಶಾಪವೂ ಮಾತಾಡ್ತೀನಿ. ನಿನ್ನ ಮನೆಗೆ ತಟ್ಟಲ್ಲ, ನಿನ್ನ ಮಗುವಿಗೆ ತಟ್ಟಲ್ಲ. ಅದ್ರ ಬಗ್ಗೆ ಆಮೇಲೆ ಬಹಳ ನಂಗೇನಂದ್ರೆ ಖಚಿತವಾದ ಸಮಾಧಾನವಾಗಿ ಅವ್ರ ಹತ್ರ ಮಾತಾಡಿ ಜಗಳ ಆಡ್ಬಿಡ್ತೀನಿ. ಏನೋ ಇದು ತಪ್ಪು ಹೇಳಿ 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 ನಾನೇ ತುಂಬಾ ನನ್ನ ಮೈಂಡಿಗೆ ಅದೇ ಹಾಕೊಂಡ್ಬಿಡ್ತೀನಿ. ಏನು ಹೇಳಕ್ ಫೋನ್ ಮಾಡಿದಾಗ ಅದ್ರ ಬಗ್ಗೆ ಚರ್ಚೆನೆ ಮಾಡಲ್ಲ ಅಂತ ಶಪಥ ಮಾಡ್ಬಿಟ್ಟೆ ಫೋನ್ ಎತ್ತು. ಅಷ್ಟೇ ಬಿಡಿ. ಯಾಕಂದ್ರೆ ಹೇಳಿದ್ರಲ್ಲ ಮನಸ್ಸಿಗಿಂತ ದೊಡ್ಡದು ಯಾವ್ದು ಅದ್ರಿಂದಾನೇ ಅವ್ರನ್ನ ಅರ್ಥ ಮಾಡ್ಸಕ್ ಹೋಗಿ 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 ಅರ್ಧನೇ ನಾನು ನೆಮ್ಮದಿ ಹಾಳು ಬೇಡ ಮಾಡ್ಕೊಂಡ್ರೆ ಬೇಡ ಬೇಡ. ಯಾಕಂದ್ರೆ ಅದು ತಣ್ಣಗಾಗ್ತಿರೋದಕ್ಕೆ ನೀನೇ ಸೇಮೆಣ್ಣು ಇದು ಬೆಂಕಿ ಇಕ್ತಂಗ ಆಯ್ತದ ಕತೆ. ಅದಾಗುತ್ತೆ, ಅದು ಬುದ್ಧಿ ಬರುತ್ತೋ ಅವ್ರದ್ದು ನಿಧಾನಕ್ಕೆ ಅವ್ರಿಗೆ ತಣ್ಣಗಾಗುತ್ತೆ. ನೀ ಅದು ನೆನಪು ಮಾಡ್ಲಿಕ್ಕೆ ಹೋದಾಗ ಅವ್ರ ಅಹಂಕಾರ ಮತ್ತೆ ಚಿಗುರುತ್ತೆ. ನನಗೆ ನೀವು ಇವಳು ಹೇಳೋದು ಅಥವಾ ಹಿಂಗೆ ಹಿಂಗೆ ಏನೋ ಶುರುವಾಗ್ಬಿಡುತ್ತೆ ವಿಚಾರಗಳು. ಬೇಡ, ಎಲ್ಲ ಸರಿ ಹೋಗುತ್ತೆ. ನಿನ್ನ ತವ್ರ ಮನೆಯಲ್ಲಿ ಇರೋಷ್ಟು ಕಾಲ ಗೌರವದಿಂದ ಚೆನ್ನಾಗಿ ಬದುಕು. ಬರ್ತೀಯ, ಇಲ್ಲಿ ನಿಂತ ಗಂಡನ ಮನೆ ಬರ್ತೀಯ. ಇವ್ರದ್ದೇನೋ ಸ್ವಲ್ಪ ಕೆಟ್ಟ ಕಾಲ ನಡೀತಾ ಇದೆ, ಅದು ಕ್ಲಿಯರ್ ಆಗಬೇಕು ಅಂದರೆ ತನ್ನ ನಿಜವಾದ ಶತ್ರು ಯಾರು, ತನ್ನ ನಿಜವಾದ ಮಿತ್ರ ಯಾರು ಅಂತ ಗೊತ್ತಿರಬೇಕು ಬದುಕಲ್ಲಿ ನಮಗೆ. ಕೆಲವೊಮ್ಮೆ ಹೆಮ್ಮೆ ಪಡಬೇಕಾದ ವಿಚಾರಕ್ಕೆ ಕೀಳಿರಿಮೆ ಪಡ್ತೀವಿ, ಕೀಳಿರಿಮೆ ಪಡಬೇಕಾದ ವಿಚಾರಕ್ಕೆ ಹೆಮ್ಮೆ ಪಡ್ತೀವಿ ಅಂತ ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತೆ. ಹಂಗೆ ದೂರ ಇಡಬೇಕಾದವ್ರನ್ನ ಹತ್ರ ಇಟ್ಕೊಳ್ತೀವಿ, ಹತ್ರ ಇರ್ಬೇಕಾದ್ರೆ ದೂರ ಇಡ್ತೀವಿ. ಈ ವ್ಯತ್ಯಾಸ ಯಾರಿಗೆ ಸ್ಪಷ್ಟವಾಗಿ ಗೊತ್ತಿಲ್ವೋ ಅವನು ಎಲ್ಲ ದೋಚ್ಕೊಂಡು ಹೋದ್ಮೇಲೆ ಊರ್ ಬಾಗ್ಲು ಹಾಕೊಂಡ್ರು ಅನ್ನಂಗೆ ಎಲ್ಲ ಮುಗಿದೋದ್ಮೇಲೆ ಎಚ್ಚೆತ್ಕೊಳ್ತಾನೆ. ಏನು ಬಂತು ಅವಾಗ? ಈತನಿಗೂ ಅದು ಅರ್ಥವಾಗೋ ದಿನ ಬರಬೇಕು, ಬರುತ್ತೆ. ನೀನು ಅಲ್ಲಿವರೆಗೂ ನೀನು ನಮ್ಮ ಅಕ್ಕನ ವಿರುದ್ಧ ಎತ್ಕಡ್ತಾಳೆ ಅಥವಾ ನನ್ನ ಅಕ್ಕನ ಕಂಡ್ರ ಯಾಕೆ ಕೆಟ್ಟವಳಾಯ್ತೀಯಾ, ಬಿಡು, ಸಮಯ ಬರುತ್ತೆ. ನಿನ್ನ ಪಾಡಿಗೆ ನೀನು ಇರು, ನಿನ್ನ ಮಗುವಿಗೆ ಒಳ್ಳೇದಾಗಲಿ, ಕೆಲಸ ಚೆನ್ನಾಗಿ ಮಾಡವ, ಆರೋಗ್ಯ ಚೆನ್ನಾಗಿ ನೋಡ್ಕೊ. ಮುಂದಿನ 2 ವರ್ಷದೊಳಗಡೆ ಒಳ್ಳೆ ಸೂಚನೆ ಬರುತ್ತೆ ಅಥವಾ ಅವರಿಗೆ ಸರಿ ತಪ್ಪುಗಳ ಸ್ಪಷ್ಟತೆ ಸಿಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ನಿನಗೆ ಶುಭವಾಗ್ಲಿ ತಾಯಿ, ಒಳ್ಳೇದಾಗ್ಲವ. ಬಾಳ 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 ಚೆನ್ನಾಗಿರ್ತೀಯ, ಒಳ್ಳೇದಾಗ್ಲಿ. ಒಂದು ಕ್ಲಾರಿಟಿ ಸಿಕ್ತು. ಏನಂದ್ರೆ ನಾನು ಸುಮ್ಮನೆ ಈಗೇನು ಅಂದ್ರೆ ವಾದ ಮಾಡಕ್ ಹೋಗಲ್ಲ, ಜಗಳ ಮಾಡಕ್, ಏನಾಗುತ್ತೋ ಆಗ್ಲಿ ಬಿಡಿ. ಯಾವ ಶಾಪ ಕೂಡ ನಿನಗೇನು ಮಾಡಲ್ಲ, ಧೈರ್ಯವಾಗಿರು. ಶುಭವಾಗ್ಲಿ ತಾಯಿ. ಸರಿ ಗುರುಗಳೇ. ಗೋವಿಂದ. ನೋಡಿ ಪಾಪ, ಹೆಣ್ಮಗಳು ತನ್ನ ಗಂಡನ ಕುರಿತಾಗಿ ಬಹಳ ದೊಡ್ಡ ಅಯ್ಯೋ ಬಿಟ್ಟೇ ಬಿಡ್ತೀನಿ ಅಂತ ಏನಿಲ್ಲ. ಆದರೆ ಹಿಂಗೇನೋ ಒಂಚೂರು ನೋವಾದಾಗ ಅನಿಸುತ್ತೆ, ಅಯ್ಯೋ ಇಷ್ಟೆಲ್ಲ ಒಳ್ಳೆ ರೀತಿಯಲ್ಲಿದ್ದು ನನ್ನ ಗಂಡ ಹಿಂಗೆ ಮಾಡ್ತಾರಲ್ಲ ಅಂತ. ಬಟ್ ನೋಡಿ, ರಾತ್ರೋರಾತ್ರಿ ನಾನು ಶ್ರೀಮಂತ ಆಗ್ಬಿಡ್ತೀನಿ, ಕೋಟಿ ಮಾಡಿಬಿಡ್ತೀನಿ, ಹಿಂಗೆಲ್ಲ ಹೋಗಿ ಜೀವನ ಹಾಳು ಮಾಡ್ಕೊಳ್ಬೇಡಿ. ಎಲ್ಲರ ಮನೆಯಲ್ಲೂ ಕಷ್ಟಗಳಿದ್ದಿದ್ದೆ, ಮನಸ್ತಾಪಗಳಿದ್ದಿದ್ದೆ. ಸ್ವಲ್ಪ ಇತ್ಯರ್ಥ ಮಾಡಿಕೊಳ್ಳಿ, ಮೌನವಾಗಿರಿ. ದುಡ್ಡು ನಿಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸಿಬಿಡುತ್ತೆ ಅನ್ನೋ ಭ್ರಮೆ ಬಿಡಿ. ದುಡ್ಡು ನಿಮ್ಮೆಲ್ಲ ಸಮಸ್ಯೆಯನ್ನು ಪರಿಹರಿಸೋಲ್ಲ, ಒಳ್ಳೆ ದಾರಿಯಲ್ಲಿ ದುಡಿದ ದುಡ್ಡು. ಹೌದು, ನಾನು ಇವತ್ತು ಯಾವುದೋ ಒಂದು ದೇವರ ವಿಚಾರ ಕೇಳ್ತಾ ಇದ್ದೆ. ಅಪ್ಪ, ನಿನ್ನ ಬಗ್ಗೆ ಎಲ್ಲ ಹೊರಗಡೆ ಚೆನ್ನಾಗಿ ಕೆಟ್ಟದಾಗಿ ಮಾತಾಡ್ತಾರಪ್ಪ, ಏನು ಮಾಡ್ತೀನಿ ನೀನೇ ಏನಾದರೂ ಮಾಡು ಅಂದಾಗ ಆ ದೇವರು ಹೇಳ್ತಂತೆ, ಯಾರ್ಯಾರು ನನ್ನ ಹೆಸರಲ್ಲಿ ದುಡ್ಡು ದುಡಿತಾವ್ರೆ ಅವ್ರನ್ನೆಲ್ಲ ನಾನು ಆ ದುಡ್ಡನ್ನೆಲ್ಲ ಆಸ್ಪತ್ರೆಗೆ ಹಾಕಿಸ್ತೀನಿ ಬಿಡ್ರಪ್ಪ ಅಂತ. ಅಂದರೆ ಅದು ದೇವ್ರ ಮಾತು ಅನ್ನೋದಕ್ಕಿಂತ ಕರ್ಮ ಸಿದ್ಧಾಂತವೇ ಆಗಿರೋದು. ನಾನು ಕೆಟ್ಟ ದಾರಿಲಿ ಹೋಗಿ ಏನು ದುಡ್ಡು ಮಾಡಿದೆ ಅದನ್ನ ಆಸ್ಪತ್ರೆಗೆ ಸುರಿತೀನಿ ಅಥವಾ ಇನ್ಯಾವುದೋ ದಾರಿಲಿ ನಾನು ಅದನ್ನು ಕಳ್ಕೊಳ್ಳೇಬೇಕು. ಯಾತನಾಮಯವಾಗಿ ಜೀವನ ಕಳಿಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಕೋಟಿ ಕೆಟ್ಟ ದಾರಿಯಲ್ಲಿ ಅಥವಾ ಏನೋ ರಾತ್ರಿ ಹೋಗಿ ಏನೋ ದುಡ್ದು ಬಿಡ್ತೀನಿ ಅಂದುಕೊಂಡು ಹೋಗಿ ತಪ್ಪು ಮಾಡ್ಲಿಕ್ಕೆ ಹೋಗಿ ಜೀವನ ಹಾಳು ಮಾಡಿಕೊಳ್ಬೇಡಿ. ಆದಷ್ಟು ನೋಡಿ ಇಂಥ ಹೆಂಡತಿಯನ್ನು ಅರ್ಥ ಮಾಡಿಕೊಂಡು ತಪ್ಪಾಗಿದ್ರೆ ತಿದ್ದುಕೊಂಡು ಹೋಗಿ, ಎಲ್ಲ ಒಳ್ಳೆಯದಾಗುತ್ತೆ. ದೇವ್ರು ನಿನ್ನನ್ನು ಕಾಪಾಡ್ಲವ. ಶುಭವಾಗಲಿ.